सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ವಿದುರ ನೀತಿ. ಮೊದಲಿಗೆ ಭಗವಾನ್ ವೇದವ್ಯಾಸರನ್ನ ಕುರಿತು ಪ್ರಾರ್ಥನೆ. ಕೃಷ್ಣದ್ವೈಪಾಯನಂ ವ್ಯಾಸಂ ಸರ್ವಲೋಕಹಿತೇರತಂ ವೇದಾಬ್ಜ ಭಾಸ್ಕರಂ ವಂದೇ ಶಮಾಧಿ ನಿಲಯಂ ಮುನಿಂ. ಮೊದಲಿಗೆ ಸಣ್ಣದಾಗಿ ಒಂದು ವಿದುರನ ಪರಿಚಯ. ಮೊದಲನೇದಾಗಿ ವಿದುರ ಅಂತ ಹೇಳಿದಾಗ ನಮಗೆ ಜ್ಞಾಪಕ ಬರುವಂತಹ ಒಂದು ಅದ್ಭುತವಾದ ಗ್ರಂಥ ಅಂತಂದರೆ ಅದು ಮಹಾಭಾರತ. ಸೊ ವಿದುರ ಅಂತಂದಾಗ ಹೀ ಸಚ್ ಮಹಾಪುರುಷ, ಅದ್ಭುತವಾದ ವ್ಯಕ್ತಿತ್ವವನ್ನು ಹೊಂದಿರುವಂತಹವನು. ಇನ್ಫ್ಯಾಕ್ಟ್ ಮಹಾಭಾರತ ಅಂತ ಹೇಳಿದಾಗ ನಾವಲ್ಲಿ ಅನೇಕ ಬಹಳ ದೊಡ್ಡ ದೊಡ್ಡ ವ್ಯಕ್ತಿತ್ವಗಳನ್ನು ನಾವು ನೋಡ್ತೀವಿ. ಮತ್ತು ಅಲ್ಲಿ ಮಹಾಭಾರತದಲ್ಲಿ ಬರುವಂತಹ ಈ ವ್ಯಕ್ತಿತ್ವಗಳು ಪ್ರತಿಯೊಬ್ಬರದು ಕೂಡ ಅವರೆಲ್ಲರೂ ಕೂಡ ಒಂದೊಂದು ರೀತಿಯಲ್ಲಿ ವಿಜೃಂಭಿಸ್ತಾರೆ. ದರ್ ಈಸ್ ನೋ ಡೌಟ್ ಅಬೌಟ್ ಇಟ್. ಬಟ್ ವಿದುರ ಅಂತ ಹೇಳಿದಾಗ ಮಹಾಭಾರತದಲ್ಲಿ ನಾವು ನೋಡುವಂತಹ ವಿದುರ ಹೆಚ್ಚಾಗಿ ತೆರೆಯ ಹಿಂದೆ ಕಾಣಿಸ್ಕೋತಾನೆ. ಮೇನ್ ಸ್ಕ್ರೀನ್ನಲ್ಲಿ ವಿದುರನನ್ನು ನೋಡುವಂತಹದ್ದು ಬಹಳ ಅಪರೂಪ. ಬಟ್ ಸ್ಟಿಲ್ ಹಿ ಈಸ್ ಅ ಹೀರೋ. ಸೊ ಇನ್ ದ ಸೇಮ್ ಮಹಾಭಾರತ ನಾವು ಇದೇ ವಿದುರನನ್ನು ಮುಖ್ಯವಾಗಿ ಆರಿಸ್ಕೊಂಡು ಅಭ್ಯಾಸ ಮಾಡ್ತಾ ಇರೋದ್ರಿಂದ ದಿಸ್ ವಿದುರ ಈಸ್ ಎ ಹೀರೋ. ಸೊ ಅವನು ಯಾರಿಗೂ ಕೂಡ ಕಮ್ಮಿ ಇಲ್ಲ. ಉದಾಹರಣೆಗೆ ಇದೇ ಮಹಾಭಾರತದಲ್ಲಿ ದೆರ್ ಈಸ್ ಪಿತಾಮಹ ಭೀಷ್ಮ, ಗುರು ದ್ರೋಣ. ಸೊ ವೆರಿ ವೈಬ್ರೆಂಟ್ ಆ್ಯಂಡ್ ಗ್ರೇಟ್ ಕ್ಯಾರೆಕ್ಟರ್ಸ್, ವ್ಯಕ್ತಿತ್ವಗಳು. ಸೊ ಅವರ ಪಾತ್ರ, ದೇರ್ ರೋಲ್, ಭೀಷ್ಮ ಪಿತಾಮಹ ಅಂತಂದರೆ ವಿ ನೋ ದಿ ಇಂಪಾರ್ಟೆನ್ಸ್ ಆ್ಯಂಡ್ ಎಷ್ಟು ಅದ್ಭುತವಾದಂತಹ ಪಾತ್ರ ಇಡೀ ಮಹಾಭಾರತದಲ್ಲಿ. ಅದೇ ರೀತಿ ಗುರು ದ್ರೋಣ. ಈವನ್ ವಿದುರ ಇಡೀ ಮಹಾಭಾರತದಲ್ಲಿ ಅವನು ಕೂಡ ಎಲ್ಲೆಲ್ಲೂ ಕಂಡು ಬರುವಂತಹ ಒಂದು ವ್ಯಕ್ತಿತ್ವ. ಎಲ್ಲ ಕಡೆ ಇರ್ತಾನೆ ದಿಸ್ ವಿದುರ. ಮಹಾಭಾರತದಲ್ಲಿ ನಾವು ನೋಡುವಂತಹ ಭೀಷ್ಮ ಬಹಳ ದೊಡ್ಡ ವೀರ, ಶೂರ, ಆ್ಯಂಡ್ ಇನ್ ಎ ವೇ ಹಿ ವಾಸ್ ಎ ಟೀಚರ್ ಟು ಬೋತ್ ಪಾಂಡವಾಸ್ ಆ್ಯಂಡ್ ಕೌರವಾಸ್. ಮಹಾಭಾರತದ ಯುದ್ಧ ಮುಗಿದು ಹೋಗಿರುತ್ತೆ. ಆ ನಂತರದಲ್ಲಿ ಧರ್ಮರಾಜ ಮಹಾಸಾಮ್ರಾಟನಾಗಿ ಸಿಂಹಾಸನವನ್ನು ಅಲಂಕರಿಸ್ತಾನೆ. ಆ ನಂತರದಲ್ಲಿ ಕೃಷ್ಣನ ಆದೇಶದ ಮೇರೆಗೆ ದ ಸೇಮ್ ಧರ್ಮರಾಜ ಭೀಷ್ಮರ ಬಳಿ ಬಂದು ಅನೇಕ ರೀತಿಯ ಉಪದೇಶಗಳನ್ನು ಪಡ್ಕೋತಾನೆ. ಇನ್ಫ್ಯಾಕ್ಟ್ ಧರ್ಮರಾಜನಿಗೆ ಸಿಕ್ಕಂತಹ ಉಪದೇಶಗಳನ್ನು ನಾವು ನೋಡಬೇಕು ಅಂತಂದರೆ ದಿಸ್ ಭೀಷ್ಮ ಪಿತಾಮಹ ಶರಶಯ್ಯೆಯಲ್ಲಿ ಮಲಗಿರ್ತಾನೆ.
ಆ ರೀತಿ ಅದೇ ಅವಸ್ಥೆಯಲ್ಲಿ ಅವನು ಧರ್ಮರಾಜನಿಗೆ ಉಪದೇಶವನ್ನು ನೀಡ್ತಾನೆ. ಮತ್ತು ಈ ರೀತಿಯಲ್ಲೇ ಆಗಬೇಕು ಅನ್ನುವಂತಹದ್ದು ಪರಮಾತ್ಮ ಶ್ರೀಕೃಷ್ಣನ ಆದೇಶ. ಬಿಕಾಸ್ ಪರಮಾತ್ಮ ಶ್ರೀಕೃಷ್ಣ ಹಿ ನೋಸ್ ದಿಸ್ ಭೀಷ್ಮ ಪಿತಾಮಹ ಈಸ್ ಎ ವೆರಿ ಗ್ರೇಟ್ ಜ್ಞಾನಿ. ಬಟ್ ಅನೇಕರ ಅಭಿಪ್ರಾಯದಂತೆ ಭೀಷ್ಮರಂತೆ ಅಥವಾ ಭೀಷ್ಮರಿಗಿಂತ ಬಹಳ ದೊಡ್ಡ ಜ್ಞಾನಿ ಅಂತಂದರೆ ಹಿ ಈಸ್ ವಿದುರ. ಆದರೆ ಎಲ್ಲೂ ಕೂಡ ವಿದುರ ತಾನೊಬ್ಬ ದೊಡ್ಡ ಜ್ಞಾನಿ ಈ ರೀತಿ ಎಲ್ಲೂ ಕೂಡ ಅವನ ನೇರವಾದ ಪರಿಚಯ ಬಹಳ ಅಪರೂಪವಾಗಿ ನಾವು ನೋಡ್ತೀವಿ. ವಿ ಹ್ಯಾವ್ ಟು ಫೋಕಸ್, ದೆನ್ ಓನ್ಲಿ ವಿ ಕಮ್ ಟು ಅಂಡರ್ಸ್ಟ್ಯಾಂಡ್ ದಟ್ ಈವನ್ ವಿದುರ ಈಸ್ ಎ ಗ್ರೇಟ್ ಜ್ಞಾನಿ. ಸೊ ಎಲ್ಲೂ ಕೂಡ ಅವನು ಹೇಳ್ಕೊಂಡಿಲ್ಲ ನಾನು ಒಬ್ಬ ಜ್ಞಾನಿ ಅಂತ. ಆ್ಯಂಡ್ ಹಿ ಈಸ್ ಎ ವೆರಿ ಸಾಧು, ಸೌಮ್ಯ ಹಾಗೂ ಗಂಭೀರ. ಮತ್ತು ವಿದುರ ಅಂತ ಹೇಳಿದಾಗ ಮತ್ತೊಂದು ಅವನ ವ್ಯಕ್ತಿತ್ವ ಅಂತಂದ್ರೆ ಹಿ ಈಸ್ ಆಲ್ವೇಸ್ ಅಂತರ್ಮುಖಿ. ನಮ್ಮ ವೇದಾಂತದಲ್ಲಿ ಆಧ್ಯಾತ್ಮದಲ್ಲಿ ಅಂತರ್ಮುಖಿ ಅಂತ ಹೇಳಿದಾಗ ಅಂತಹ ಮಹಾಪುರುಷನನ್ನ ಎ ವೆರಿ ಹ್ಯಾಪಿ ಪರ್ಸನ್ ಅಂತ ಹೇಳ್ತಾರೆ. ಸೊ ವಿದುರ ಈಸ್ ಒನ್ ಸಚ್ ಹ್ಯಾಪಿ ಪರ್ಸನ್. ಅಂಡ್ ದಿಸ್ ವಿದುರ he is a son of Bhagavan Shri Vedavyasa. And this Vidura, the name given to him by Bhagavan Shri Vedavyasa, ವಿದ್ಯಾರ್ಹತೆ ವಿದುರೋ ನಾಮ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಅವನಿಗೆ ಸದಾ ಜ್ಞಾನದಲ್ಲಿ ಆಸಕ್ತಿ. ಜ್ಞಾನವೊಂದನ್ನು ಹೊರತುಪಡಿಸಿದ್ರೆ ವಿದುರನಿಗೆ ಬೇರೆ ಇನ್ನೇನು ಬೇಡ, ಬೇರೆ ಇನ್ಯಾವುದರಲ್ಲೂ ಕೂಡ ಅವನು ತನ್ನ ಆಸಕ್ತಿಯನ್ನು ತೋರಿಸೋದಿಲ್ಲ. ಸೊ ಒಂದು ರೀತಿಯಲ್ಲಿ ವಿದುರ ಅಂತ ಹೇಳಿದಾಗ ಹಿ ಈಸ್ ಆಲ್ವೇಸ್ ಆಫ್ಟರ್ ವಿಸ್ಡಮ್. ಸೊ ಹಿ ಈಸ್ ಕಾಲ್ಡ್ ವಿದುರ. ವಿದುರ ಮೀನ್ಸ್ ಜ್ಞಾನದಲ್ಲಿ ಆಸಕ್ತಿಯನ್ನು ಹೊಂದಿರುವಂತಹವನು, ಜ್ಞಾನದಲ್ಲಿ ರತಿ. ಸಂಸ್ಕೃತದಲ್ಲಿ ವಿದು ಅನ್ನುವಂತಹದ್ದು ಜ್ಞಾನವನ್ನು ಕುರಿತು ಹೇಳುವಂತಹದ್ದು ವಿದು. ಈಗ ವಿದ್ಯೆ ಅಂತ ಹೇಳಿದಾಗ ತಿಳ್ಕೊಳ್ಳುವಂತಹದ್ದು, ನೀನು ಅದನ್ನು ಅರಿತುಕೋ. ಸೊ ಯಾವುದನ್ನ ಅಂತಂದರೆ ದಟ್ ಈಸ್ ಜ್ಞಾನ. ಸೊ ವಿದು ಅಂತಂದರೆ ಜ್ಞಾನ, ವಿದ್ಯೆ ಅಂತಂದರೆ ತಿಳ್ಕೋ, ಮತ್ತು ರಾ ಅಂತಂದರೆ ಅದರಲ್ಲೇ ರಮಿಸುವಂತಹವನು, ಜ್ಞಾನದಲ್ಲೇ ರಮಿಸುವಂತಹವನು. ಸೊ ವಿದುರ ಮೀನ್ಸ್ ಅವನು ಜ್ಞಾನದಲ್ಲಿ ಸದಾಕಾಲ ರಮಿಸುತ್ತಿರುವವನು, ಈ ಅರ್ಥ. ಸೊ ದಿಸ್ ಈಸ್ ದಿ meaning of the name Vidura. So he is a ಜ್ಞಾನವಂತ. ಸೊ ಹೀಗೆ ವಿದುರನನ್ನ ಕುರಿತು ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ರೆ there is no doubt that he is a ಜ್ಞಾನಿ. ಮತ್ತು ಈ ರೀತಿ ಅವನು ಜ್ಞಾನವಂತ, ಜ್ಞಾನದಲ್ಲಿ ರಮಿಸುವವನು ಅಂತ ಅವನ ಬಗ್ಗೆ ಹೇಳ್ತಾ ಇರುವಂತಹದ್ದು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಶ್ರೀ ಭಗವಾನ್ ವೇದವ್ಯಾಸರೇ ಈ ರೀತಿ ಹೇಳ್ತಾರೆ. ದಿಸ್ ವಿದುರ ಇಸ್ ಎ ಮಹಾಜ್ಞಾನಿ, ಬಹಳ ದೊಡ್ಡ ಜ್ಞಾನಿ. ಸೊ ಇನ್ ದಿ ಎಂಟೈರ್ ಮಹಾಭಾರತ ಪರಮಾತ್ಮ ಕೃಷ್ಣನದು ಬಹಳ ದೊಡ್ಡ ಪಾತ್ರ. ಮತ್ತು ಪರಮಾತ್ಮ ಶ್ರೀಕೃಷ್ಣ ಅನೇಕರನ್ನ ಪ್ರೀತಿ ಮಾಡ್ತಾನೆ. ಸೊ ಅನೇಕರು ಶ್ರೀಕೃಷ್ಣನ ಪ್ರೀತಿಗೆ ಪಾತ್ರರಾದವರು. ಅಂತಹವರಲ್ಲಿ ಈ ಒಂದು ದಿಸ್ ವಿದುರ ಈಸ್ ಒನ್ ಅಮಾಂಗ್ ದೆಮ್. ಮಹಾಭಾರತದಲ್ಲಿ ದೇರ್ ಈಸ್ ಒನ್ ಪ್ರಸಂಗ. ಮಹಾಭಾರತದ ಯುದ್ಧಕ್ಕೆ ಮುಂಚೆ ಯುದ್ಧವನ್ನು ತಡೆಯುವಂತಹ ಒಂದು ಪ್ರಯತ್ನ. ಮಹಾಭಾರತವನ್ನು ಸರಿಯಾಗಿ ಓದ್ಕೊಳ್ಳದೆ ಇರೋರು ಹೇಳ್ತಾರೆ ಶ್ರೀಕೃಷ್ಣ ಯುದ್ಧವನ್ನು ಪ್ರಚೋದನೆ ಮಾಡಿದ್ದಾನೆ, ಮತ್ತೆ ಮತ್ತೆ ಅರ್ಜುನನಿಗೆ
ನೀನು ಯುದ್ಧವನ್ನು ಮಾಡು ಅಂತ ಬೋಧಿಸ್ತಾನೆ. ಈ ರೀತಿ ಒಂದು ಟೀಕೆ. ಬಟ್ ದ ಸೇಮ್ ಕೃಷ್ಣ ಯುದ್ಧಕ್ಕೆ ಮುಂಚೆ ಅವನು ಎಷ್ಟು ದೊಡ್ಡ ಪ್ರಯತ್ನವನ್ನು ಮಾಡಿದ್ದಾನೆ ಅನ್ನುವಂತಹದ್ದನ್ನು ಓದಿ ತಿಳ್ಕೊಂಡ್ರೆ ಮಾತ್ರ ಅರ್ಥ ಆಗುತ್ತೆ. ಇಲ್ಲ ಅಂತಂದರೆ ಪರಮಾತ್ಮ ಶ್ರೀಕೃಷ್ಣ ಅವನು ಯುದ್ಧವನ್ನು ಪ್ರಚೋದನೆ ಮಾಡಿರೋಂತಹವನು, ಅವನನ್ನು ಭಗವಂತ ಅಂತ ಹೇಳಿ ಅವನೇ ಯುದ್ಧಕ್ಕೆ ಮುನ್ನುಡಿ ಹಾಡ್ತಾನೆ. ಈ ರೀತಿ ಟೀಕೆ ಇದು ಸಾಮಾನ್ಯವಾಗಿ ಅವನ ಬಗ್ಗೆ, ಮಹಾಭಾರತದ ಬಗ್ಗೆ ಗೊತ್ತಿಲ್ಲದೆ ಅದನ್ನು ಓದ್ಕೊಳ್ದೇ ಇರೋರು ಮಾಡೋವಂತಹ ಟೀಕೆ. ಸೊ ಯುದ್ಧವನ್ನು ತಡೆಯುವಂತಹ ಪ್ರಯತ್ನ ಅಂತಂದಾಗ ಪರಮಾತ್ಮ ಶ್ರೀಕೃಷ್ಣ ನಾನು ಒಂದು ಸಂಧಾನವನ್ನು ಮಾಡ್ತೀನಿ, ನಾನು ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿ ಹೀ ಕಮ್ಸ್ ಟು ಹಸ್ತಿನಾಪುರ. ಸೊ ಹಸ್ತಿನಾಪುರಕ್ಕೆ ಪರಮಾತ್ಮ ಶ್ರೀಕೃಷ್ಣ ಸಂಧಾನವನ್ನು ಮಾಡಬೇಕು, ಯುದ್ಧವನ್ನು ತಡಿಬೇಕು. ಯುದ್ಧ ಈಸ್ ನಾಟ್ ದಿ ಮೇನ್ ಪರ್ಪಸ್, ಯುದ್ಧ ಈಸ್ ನಾಟ್ ಎವ್ರಿಥಿಂಗ್. ಸೊ ಯುದ್ಧವನ್ನು ತಡೆಯೋದಕ್ಕೆ ಏನಾದರೂ ಪ್ರಯತ್ನ ಮಾಡಬಹುದಾ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಹೀ ಕಮ್ಸ್ ಟು ಹಸ್ತಿನಾಪುರ. ಆ್ಯಂಡ್ ಪರಮಾತ್ಮ ಶ್ರೀಕೃಷ್ಣ ಹಸ್ತಿನಾಪುರಕ್ಕೆ ಬರುವಂತಹ ಸಮಯ ಏನು ಅಂತಂದರೆ ಇಟ್ ವಾಸ್ ಲೇಟ್ ಈವ್ನಿಂಗ್, ಸಂಜೆ ಆಗೋಗಿರುತ್ತೆ. ಇನ್ಸ್ಪೈಟ್ ಆಫ್ ದಟ್ ಪರಮಾತ್ಮ ಶ್ರೀಕೃಷ್ಣನಿಗೆ ಹಸ್ತಿನಾಪುರಕ್ಕೆ ಅವನು ಬರ್ತಾ ಇದ್ದಾನೆ ಅಂತಂದಾಗ ಅವನಿಗೆ ಅಲ್ಲಿ ಬಹಳ ದೊಡ್ಡ ಸ್ವಾಗತ ಸಿಗುತ್ತೆ. ಸೊ ಶ್ರೀಕೃಷ್ಣನನ್ನು ತನ್ನ ಅರಮನೆಯಲ್ಲಿ ಉಳಿಸ್ಕೋಬೇಕು ಅನ್ನುವಂತಹದ್ದು ದುರ್ಯೋಧನನ ಅಭಿಪ್ರಾಯ. ದುರ್ಯೋಧನ ಈ ರೀತಿ ಅಭಿಪ್ರಾಯವನ್ನು ಪಟ್ಟಿದ್ದಾನೆ ಅಂತಂದರೆ ಅಲ್ಲಿ ನಾವು ಅವನ ಎರಡು ಮುಖಗಳನ್ನು ನೋಡ್ತೀವಿ. ಸೊ ದುರ್ಯೋಧನ ಪರಮಾತ್ಮ ಶ್ರೀಕೃಷ್ಣ ತನ್ನ ಅರಮನೆಯಲ್ಲಿ ನಾನು ಹೇಳಿ ಅವನನ್ನು ಉಳಿಸ್ಕೋತೀನಿ ಅಂತ ಹೇಳಿ ಅವನು ಅಲ್ಲಿ ಉಳ್ಕೊಳ್ಳೋದಕ್ಕೆ ಬೇಕಾಗುವಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ಅರಮನೆಯಲ್ಲಿ ಮಾಡ್ತಾನೆ, ಎಲ್ಲ ರೀತಿಯ ವ್ಯವಸ್ಥೆ ಅವೆಲ್ಲವನ್ನು ಮಾಡ್ತಾನೆ. ಬಟ್ ಇವೆಲ್ಲದರ ಹಿಂದೆ ಅವನ ಉದ್ದೇಶ ಏನು ಅಂತಂದರೆ ದೇರ್ ವಾಸ್ ನೋ ಲವ್, ಡಿವೋಷನ್. ಅಲ್ಲಿ ಯಾವುದೇ ರೀತಿಯ ಒಂದು ಪ್ರೀತಿ ಇಲ್ಲ. ಪರಮಾತ್ಮ ಶ್ರೀಕೃಷ್ಣ ಬರ್ತಾ ಇದ್ದಾನೆ ಅಂತ ಹೇಳಿ ಒಂದು ಭಯ ಭಕ್ತಿ ಏನೂ ಇಲ್ಲ. ಸೊ ಇಟ್ಸ್ ಎ ಸೆಲ್ಫಿಶ್ ಮೋಟಿವ್. ಪರಮಾತ್ಮ ಶ್ರೀಕೃಷ್ಣನನ್ನು ಹೇಗಾದರೂ ಮಾಡಿ ಒಪ್ಪಿಸಿ ತನ್ನ ಅರಮನೆಯಲ್ಲೇ ಉಳಿಸ್ಕೊಳ್ಳೋ ಹಾಗೆ ಮತ್ತು ತಾನು ಕೊಡುವಂತಹ ಆತಿಥ್ಯವನ್ನು ಶ್ರೀಕೃಷ್ಣ ಸ್ವೀಕರಿಸಬೇಕು. ಸೊ ಇಲ್ಲಿ ನನ್ನ ಅರಮನೆಯಲ್ಲಿ ಅವನು ಉಳ್ಕೋಬೇಕು, ನಾನು ಕೊಡುವಂತಹ ಆತಿಥ್ಯವನ್ನು ಅವನು ಪಡ್ಕೋಬೇಕು. ಈ ಮೂಲಕ ಕೃಷ್ಣನನ್ನು ಇಲ್ಲಿ ಹಿಡಿದಿಟ್ಕೊಂಡ್ರೆ ಮುಂದೆ ಅವನೇನು ಸಂಧಾನ ಅಂತ ಹೇಳಿ ಮಾತುಗಳನ್ನು ಪ್ರಾರಂಭ ಮಾಡ್ತಾನೆ, ಆಗ ತನಗೆ ಅನುಕೂಲವಾಗುವಂತಹ ಮಾತುಗಳನ್ನು ಆಡ್ತಾನೆ. ಇದು ದುರ್ಯೋಧನನ ಒಂದು ರೀತಿಯ ದುರಾಲೋಚನೆ. ಯಾಕೆಂತಂದರೆ ಈವನ್ ಇನ್ ದಿ ಸಂಧಾನ ಅವನು ಬಂದಿರುವಂತಹದ್ದು ಪಾಂಡವರ ಪರವಾಗಿ ವಿರಾಟ ನಗರದಿಂದ ಬರ್ತಾನೆ ಹಸ್ತಿನಾಪುರಕ್ಕೆ. ಯುದ್ಧವನ್ನು ತಡೆಯುವಂತಹ ಪ್ರಯತ್ನವನ್ನೇನಾದರೂ ನಾನು ಮಾಡಬಹುದಾ ಅಂತ. ಸೊ ಈ ಸಂದರ್ಭದಲ್ಲಿ ಯುದ್ಧ ಬೇಡ ಅನ್ನುವಂತಹದ್ದು ಶ್ರೀಕೃಷ್ಣನೇ ಹೇಳ್ತಾ ಇದ್ದಾನೆ ಅಂತಂದರೆ ಅವನು ರಾಜಿ ಮಾಡಿಸ್ಲಿ. ಯಾವ ರೀತಿ ಅಂತಂದರೆ ತನಗೆ ಅನುಕೂಲ ಆಗೋ ಹಾಗೆ ಒಂದು ಸೂತ್ರವನ್ನು ಅವನು ನಿರ್ಮಿಸಲಿ. ಸೊ ಇದು ದುರ್ಯೋಧನನ ಒಂದು ರೀತಿಯ ಕೆಟ್ಟ ಆಲೋಚನೆ. ಸೊ ಅವನು ನನ್ನ ಮನೆಯಲ್ಲಿ ಉಳ್ಕೊಂಡು ಇಲ್ಲಿ ಊಟ ಮಾಡಿ ಇಲ್ಲಿ ನನ್ನ ಆತಿಥ್ಯವನ್ನು ಸ್ವೀಕರಿಸಿದ್ರೆ ಎಲ್ಲೋ ಒಂದು ಕಡೆ ಅವನು ನನ್ನ ಅವನಿಗೆ ಕೊಡುವಂತಹ ಆತಿಥ್ಯದ ಭಾರ ಅವನ ಹೆಗಲ ಮೇಲಿರುತ್ತೆ. ಈ ಕಾರಣದಿಂದ ಸಂಧಾನದ ಸಮಯದಲ್ಲಿ ತನಗೆ ಅನುಕೂಲ ಆಗುವಂತಹ ಮಾತುಗಳನ್ನು ಕೃಷ್ಣ ಆಡ್ತಾನೆ. ಆಡಲಿ ಅನ್ನೋವಂತಹದ್ದು ದುರ್ಯೋಧನನ ದುರಾಲೋಚನೆ. ಹೀಗೆ ಅವನಿಗೆ ಬೇಕಾಗಿರುವಂತಹ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಅವನನ್ನು ಅಲ್ಲಿ ಉಳಿಸ್ಕೋಬೇಕು ಅನ್ನುವಂತಹದ್ದು ದುರ್ಯೋಧನನ ಯೋಚನೆ. ಇದು ಒಂದು ರೀತಿಯಲ್ಲಿ ಈಸ್ ಅ ರಾಯಭಾರಿ. ಪರಮಾತ್ಮ ಶ್ರೀಕೃಷ್ಣ ಪಾಂಡವರ ಪರವಾಗಿ ಬರ್ತಾ ಇದ್ದಾನೆ ಮತ್ತೊಂದು ರಾಜ್ಯಕ್ಕೆ ಅಂತಂದರೆ ಅಂತಹವನನ್ನು ದೂತ ಅಥವಾ ರಾಯಭಾರಿ, ಅಂಬಾಸಿಡರ್ ಅಂತ ಹೇಳ್ತಾರೆ. ಸೊ ರಾಜನೀತಿಯ ಪ್ರಕಾರ ಏನು ಅಂತಂದರೆ ಯಾರೇ ಒಬ್ಬ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ, ಅದು ಕಾರಣ ಏನೇ ಇರಲಿ, ಅವನೊಬ್ಬ ರಾಯಭಾರಿ ಅಂತ ಹೇಳಿದಾಗ ಅವನಿಗೆ ಆ ರಾಜ್ಯದಲ್ಲಿ ಅವನ ಅರಮನೆಯಲ್ಲಿ
ಕೊಡಬೇಕಾಗಿರುವಂತಹ ಅಷ್ಟೂ ಮರ್ಯಾದೆಗಳನ್ನು ಕೊಡಲೇಬೇಕು. ಸೊ ಇದು ರಾಜನೀತಿ. ಸೊ ರಾಜನೀತಿಯ ಪ್ರಕಾರ ಶ್ರೀಕೃಷ್ಣನನ್ನು ಅರಮನೆಯಲ್ಲಿ ಉಳಿಸ್ಕೊಳ್ಳುವಂತಹದ್ದು ಒಂದು ಅಭಿಪ್ರಾಯ. ಸೊ ಹೀಗೆ ಒಂದು ದುರುದ್ದೇಶ, ಮತ್ತೊಂದು ರಾಜನೀತಿ. ಸೊ ಎರಡೂ ಕೂಡ ನಾನು ಮಾಡಿದ ಹಾಗಾಗತ್ತೆ ಅನ್ನುವಂತಹದ್ದು ದುರ್ಯೋಧನನ ಒಂದು ಅಭಿಪ್ರಾಯ. ಸೊ ಈ ಪ್ರಕಾರದಿಂದ ಕೂಡ ಪರಮಾತ್ಮ ಶ್ರೀಕೃಷ್ಣ ನನ್ನ ಅರಮನೆಯಲ್ಲಿ ಉಳ್ಕೊಳ್ಳಿ, ಅವನಿಗೆ ಬೇಕಾಗಿರುವಂತಹ ವಿಶೇಷವಾದ ವ್ಯವಸ್ಥೆಗಳನ್ನು ನಾನಿಲ್ಲಿ ಮಾಡಿಕೊಡ್ತೀನಿ. ಸೊ ಇದು ಈ ರೀತಿ ಆಗಿರುತ್ತೆ. ಮತ್ತು ಇದೆಲ್ಲದರ ಜೊತೆಗೆ ಪರಮಾತ್ಮ ಶ್ರೀಕೃಷ್ಣ ಅಂತಂದರೆ ಅವನು ಎಲ್ಲರ ಪ್ರೀತಿಯನ್ನು ಗಳಿಸಿರ್ತಾನೆ. ಸೊ ಅನೇಕ ವರ್ಷಗಳ ನಂತರದಲ್ಲಿ ಹಸ್ತಿನಾಪುರಕ್ಕೆ ಪರಮಾತ್ಮ ಶ್ರೀಕೃಷ್ಣ ಬರ್ತಾ ಇದ್ದಾನೆ ಎನ್ನುವಂತಹದ್ದು ಒಂದು ವಿಶೇಷ. ಆಗಿನ ಒಂದು ಕಾಲದಲ್ಲಿ ಪರಮಾತ್ಮ ಶ್ರೀಕೃಷ್ಣನನ್ನು ನೋಡುವಂತಹದ್ದೇ ಒಂದು ರೀತಿಯ ಸಂಭ್ರಮ ಜನಗಳಿಗೆ. ಅನೇಕರಿಗೆ ಅವನು ಯೋಗ ಪುರುಷ ಅನ್ನುವಂತಹದ್ದು ಗೊತ್ತಾಗಿದೆ. ಸೊ ಹಾಗಾಗಿ ಶ್ರೀಕೃಷ್ಣನನ್ನು ಪರಮಾತ್ಮ ಅಂತಲೇ ಕರೀತಾರೆ ಮತ್ತು ಅವನನ್ನು ನೋಡುವಂತಹದ್ದು ಒಂದು ಸಂಭ್ರಮ ಅವರಿಗೆ. ಸೊ ಇಲ್ಲಿ ಎರಡು ರೀತಿಯ ಜನಗಳನ್ನು ನೋಡಬಹುದು ಆಗಿನ ಕಾಲದಲ್ಲಿ. ಒಂದು ಪರಮಾತ್ಮ ಶ್ರೀಕೃಷ್ಣನನ್ನು ದ್ವೇಷ ಮಾಡುವಂತಹ ಜನಗಳು, ಮತ್ತು ಅದೇ ಪರಮಾತ್ಮ ಶ್ರೀಕೃಷ್ಣನನ್ನು ಭಗವಂತ ಅಂತ ಒಪ್ಕೊಂಡು ಅವನನ್ನು ಪ್ರೀತಿಸಿ ಭಕ್ತಿ ಮಾಡುವಂತಹ ಜನಗಳು. ಹೀಗೆ ಎರಡೂ ರೀತಿಯ ಜನಗಳು ಕೂಡ ಆಗಿನ ಕಾಲದಲ್ಲಿ ಇರ್ತಾರೆ. ಸೊ ಈಗ ಕೃಷ್ಣ ಹಸ್ತಿನಾಪುರಕ್ಕೆ ಬರ್ತಾ ಇದ್ದಾನೆ ಎನ್ನುವಂತಹ ಒಂದು ವಿಷಯ ಅಲ್ಲಿನ ಜನಗಳಿಗೆ ಗೊತ್ತಾಗುತ್ತೆ. ಸೊ ಒಂದು ಕೃಷ್ಣನನ್ನು ನಾವು ಬಹಳ ಹತ್ತಿರದಿಂದ ನೋಡಬಹುದು, ಮತ್ತು ಅನೇಕ ವರ್ಷಗಳಾಗಿ ಹೋಗಿದೆ ಕೃಷ್ಣ ಇಲ್ಲಿಗೆ ಬಂದು. ಸೊ ಇದೊಂದು ಸಂಭ್ರಮ ಅವರಿಗೆ. ಸೊ ಒಂದು ವಿಶೇಷ. ಸೊ ಕೃಷ್ಣ ಬರ್ತಾ ಇರುವಂತಹ ಆ ಮಾರ್ಗದಲ್ಲಿ ಎರಡೂ ಬದಿಗಳಲ್ಲಿ ಜನಗಳು ನಿಂತು ಹೂವಿನ ಮಳೆಗೆರೆದು ಅವನನ್ನು ಸ್ವಾಗತಿಸ್ತಾರೆ. ಸೊ ಸಂಭ್ರಮ ಪಡ್ತಾರೆ. ಸೊ ಈ ರೀತಿಯಲ್ಲಿ ಕೃಷ್ಣ ಅಂತಂದರೆ ಒಂದು ರೀತಿಯಲ್ಲಿ ಹಿ ಈಸ್ ಪಾಪ್ಯುಲರ್, ಆ್ಯಂಡ್ ಕೃಷ್ಣ ಹಿ ಈಸ್ ಎ ಯೋಗ ಪುರುಷ ಅನ್ನುವಂತಹದ್ದು ಅವರಿಗೆ ಗೊತ್ತಿರುತ್ತೆ. ಮತ್ತು ಬೇರೆ ಯಾರೋ ಅವನು ಯೋಗ ಪುರುಷ ಅಂತ ಕರೀತಾ ಇದ್ದಾರೆ ಅಂತ ಅಲ್ಲ, ಅವನು ಆ ರೀತಿಯಲ್ಲಿ ಬದುಕಿದ್ದಾನೆ. ಪರಮಾತ್ಮ ಶ್ರೀಕೃಷ್ಣ ತಾನು ಏನು ಹೇಳ್ತಾ ಇದ್ದ ಆ ರೀತಿ ಬದುಕೋದಕ್ಕೆ ಸಾಧ್ಯ ಅನ್ನುವಂತಹದ್ದನ್ನು ನಿರೂಪಿಸಿ ಹೋಗಿದ್ದಾನೆ. ಸೊ ಹಿ ಈಸ್ ಎ ಯೋಗ ಪುರುಷ. ಸೊ ಇಂತಹ ಪರಮಾತ್ಮ ಶ್ರೀಕೃಷ್ಣನನ್ನು ಹೇಗಾದರೂ ಮಾಡಿ ಒಲಿಸ್ಕೋಬೇಕು ಅನ್ನುವಂತಹದ್ದು ದುರ್ಯೋಧನನ ಯೋಜನೆ. ಸೊ ಒಂದು ವೇಳೆ ಪರಮಾತ್ಮ ಶ್ರೀಕೃಷ್ಣ ಒಪ್ಕೊಂಡು ನನ್ನ ಆತಿಥ್ಯವನ್ನು ಸ್ವೀಕರಿಸಿ ನನ್ನ ಅರಮನೆಯಲ್ಲಿ ಅವನು ಉಳ್ಕೋತಾನೆ ಅಂತಂದರೆ ನನ್ನ ಪ್ರಭಾವ ಅವನ ಮೇಲೆ ಬಿದ್ದಿದೆ ಅಂತ. ಸೊ ಈ ಪ್ರಭಾವದ ಕಾರಣದಿಂದ ಕೂಡ ಅವನು ನನ್ನ ಪರವಾಗಿ ಸಂಧಾನದ ಸಮಯದಲ್ಲಿ ಮಾತನಾಡಬೇಕು. ಸೊ ಇದು ದುರ್ಯೋಧನನ ಯೋಜನೆ, ಒಳ ಮನಸ್ಸಿನ ಆಲೋಚನೆ ಅಂತ ಹೇಳ್ತಾರೆ. ಸೊ ಮನಸ್ಸಿನಲ್ಲಿ ಈ ರೀತಿ ಅನೇಕಗಳನ್ನು ಅವನು ಪಟ್ಟಿ ಮಾಡ್ಕೊಂಡಿರ್ತಾನೆ ದುರ್ಯೋಧನ. ಇದೆಲ್ಲದರ ಜೊತೆಗೆ ಹಿ ಈಸ್ ವೆರಿ ಇಂಟೆಲಿಜೆಂಟ್. ಶ್ರೀಕೃಷ್ಣ ವೆರಿ ವೆರಿ ಇಂಟೆಲಿಜೆಂಟ್, ಹೈಲಿ ಸ್ಕಿಲ್ಡ್. ಸೊ ಅವನನ್ನು ಎದುರಾಕೊಳ್ತಾ ಇರಲಿಲ್ಲ ಜನಗಳು. ಯಾಕೆಂತಂದರೆ ಅವನು ಯಾವ ರೀತಿಯಿಂದ ಬೇಕಾದರೂ ತಂತ್ರವನ್ನು ಹೆಣೆದು ಎದುರಾಳಿಯನ್ನು ಮಣಿಸುವಂತಹ ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡ್ತಾ ಇದ್ದ. ಸೊ ಹೀಗಾಗಿ ಅಷ್ಟು ಸುಲಭವಾಗಿ ಯಾರೂ ಕೂಡ ಶ್ರೀಕೃಷ್ಣನನ್ನು ಎದುರಾಕೊಳ್ಳುವಂತಹ ಸಾಹಸವನ್ನು ಮಾಡ್ತಾ ಇರಲಿಲ್ಲ. ಸೊ ನೌ ಶ್ರೀಕೃಷ್ಣ ಹಿ ಅರೈವ್ಸ್ ಟು ಹಸ್ತಿನಾಪುರ, ಅಂಡ್ ಅರಮನೆಯ ಮುಂಭಾಗದಲ್ಲಿ ದುರ್ಯೋಧನ ಅವನನ್ನು ಸ್ವಾಗತ ಮಾಡ್ತಾನೆ ಮತ್ತು ಕೇಳ್ಕೊತಾನೆ, ನೀನು ನಮ್ಮ ಮನೆಗೆ ಬರಬೇಕು, ನನ್ನ ಅತಿಥಿಯಾಗಿ ನನ್ನ ಅರಮನೆಯಲ್ಲಿ ನೀನು ಉಳ್ಕೋಬೇಕು. ಈ ರೀತಿ ಅವನಿಗೆ ಒಂದು ಆಮಂತ್ರಣವನ್ನು ಕೊಡ್ತಾನೆ. ಮತ್ತು ನಿನಗೆ ಬೇಕಾಗುವಂತಹ ಎಲ್ಲ ರೀತಿಯ ಸೌಲಭ್ಯಗಳನ್ನು ನಾನು ಇಲ್ಲಿ ಒದಗಿಸಿಕೊಡ್ತೀನಿ. ಸೊ ಯಾವುದರಲ್ಲೂ ನಿನಗೆ ಕಡಿಮೆ ಮಾಡೋದಿಲ್ಲ.
all types of facilities will be provided to you. So please come to my palace and be my guest. ಆ್ಯಂಡ್ ಇಲ್ಲೇ ಊಟ ಮಾಡಿ ಸ್ವಲ್ಪ ನೀನು ವಿಶ್ರಮಿಸ್ಕೋ, ಇಲ್ಲೇ ರೆಸ್ಟ್ ಮಾಡು ಅಂತ ಹೇಳಿ ಅವನಿಗೆ ಹಿ ಇನ್ವೈಟ್ಸ್. ಸೊ ಇದು ಒಂದು ಕಡೆ ರಾಜಕೀಯ ಮತ್ತು ರಾಯಭಾರಿಯಾಗಿ ಬಂದಿರೋದ್ರಿಂದ ನೀನು ಇಲ್ಲೇ ಉಳ್ಕೋಬೇಕು ಅನ್ನುವಂತಹದ್ದು ರಾಜನೀತಿ. ಹೀಗೆ ಎರಡೂ ರೀತಿಯಿಂದ ಪರಮಾತ್ಮ ಶ್ರೀಕೃಷ್ಣನನ್ನು ಅವನು ನನ್ನ ಮನೆಯಲ್ಲಿ ನೀನು ಉಳ್ಕೋಬೇಕು ಅಂತ ಹೇಳಿ ಬಲವಂತವಾಗಿ ಅವನ ಮೇಲೆ ರಿಕ್ವೆಸ್ಟ್ ಮಾಡ್ಕೋತಾನೆ. ಸೊ ಇದೆಲ್ಲದರ ಜೊತೆಗೆ ಮತ್ತೊಂದು ವಿಶೇಷ ಏನು ಅಂತಂದ್ರೆ, ದಿಸ್ ಶ್ರೀಕೃಷ್ಣ ಅಂಡ್ ದುರ್ಯೋಧನ ಬಹಳ ಹತ್ತಿರದ ಸಂಬಂಧಿಗಳು. ಹೇಗೆ ಅಂತಂದ್ರೆ, ಶ್ರೀಕೃಷ್ಣನ ಮಗ ಸಾಂಬ ಜಾಂಬವತಿಯ ಮಗ. ಸೊ ಜಾಂಬವತಿ ಶ್ರೀಕೃಷ್ಣನ ಮಡದಿ. ಸೊ ಹೀಗೆ ಸಾಂಬ ಈಸ್ ಸನ್ ಆಫ್ ಶ್ರೀಕೃಷ್ಣ. ಅಂಡ್ ದುರ್ಯೋಧನನಿಗೆ ಒಬ್ಬಳು ಮಗಳಿರ್ತಾಳೆ. ಶಿ ಈಸ್ ಕಾಲ್ಡ್ ಲಕ್ಷ್ಮಣ, ನಾಟ್ ಲಕ್ಷ್ಮಣ. ಸೊ ಲಕ್ಷ್ಮಣ ಈಸ್ ದುರ್ಯೋಧನಾಸ್ ಡಾಟರ್. ಸೊ ಒಂದು ಸ್ವಯಂವರ ಏರ್ಪಾಡಾಗಿರುತ್ತೆ ಒಂದು ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಸಾಂಬ ಅವನು ಅರಮನೆಗೆ ನುಗ್ಗಿ ಅವಳನ್ನು ಅಪಹರಿಸ್ಕೊಂಡು ಹೋಗ್ತಾನೆ ಅಂತ ಕೂಡ ಹೇಳ್ತಾರೆ. ಮತ್ತು ಸಾಂಬ ಈಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ರತಿ ಅಂತಂದ್ರೆ ಬಹಳ ದೊಡ್ಡ ಶೂರ. ಅಷ್ಟು ಸುಲಭವಾಗಿ ಅವನ ವಿರುದ್ಧ ಕೂಡ ಯಾರು ಹೋರಾಟ ಮಾಡೋದಕ್ಕೆ ಆಗ್ತಿರಲಿಲ್ಲ. ಇಸ್ ಎ ಗ್ರೇಟ್ ವಾರಿಯರ್. ಮತ್ತು ಎಂಟೈರ್ ಯದುವಂಶಿಗಳ ಸಪೋರ್ಟು ಸಾಂಬನಿಗೆ ಇತ್ತು. ಸೊ ಹೀಗೆ ಸ್ವಯಂವರದಲ್ಲಿ ಆ ಲಕ್ಷ್ಮಣ ಡಾಟರ್ ಆಫ್ ದುರ್ಯೋಧನ ಅವಳ ಜೊತೆ ಅವನ ವಿವಾಹ ಆಗತ್ತೆ. ಸೊ ಈ ಪ್ರಕಾರ ಕೃಷ್ಣ ಅಂಡ್ ದುರ್ಯೋಧನ ದೇ ಆರ್ ಬೀಗರು. ದುರ್ಯೋಧನನ ಬೀಗ ಶ್ರೀಕೃಷ್ಣ. ಸೊ ಮನೆಗೆ ಬೀಗರು ಬಂದಿದ್ದಾರೆ ಅಂತಂದ್ಮೇಲೆ ಅವರು ನಮ್ಮಲ್ಲಿ ಉಳ್ಕೋಬೇಕು ಅನ್ನುವಂತಹದ್ದು ದುರ್ಯೋಧನನ ಅಪೇಕ್ಷೆ. ಸೊ ಒಂದು ಕಡೆ ರಾಜಕೀಯ ಮತ್ತು ರಾಜನೀತಿ. ಹಿ ಈಸ್ ಅನ್ ಅಂಬಾಸಿಡರ್. ಹಿ ಕಮ್ಸ್ ಫ್ರಮ್ ಪಾಂಡವರ ಪಕ್ಷ. ಹಿ ಕಮ್ಸ್ ಟು ಹಸ್ತಿನಾಪುರ. ಸೊ ಆಸ್ ಎನ್ ಅಂಬಾಸಿಡರ್ ಹಿ ಮಸ್ಟ್ ಸ್ಟೇ ಇನ್ ದಿ ಕಿಂಗ್ಸ್ ಪ್ಯಾಲೇಸ್. ದಟ್ ಈಸ್ ರಾಜನೀತಿ. ಒಬ್ಬ ಅಂಬಾಸಿಡರ್ಗೆ ಕೊಡಬೇಕಾಗಿರುವಂತಹ ಅಷ್ಟು ಮರ್ಯಾದೆ ಗೌರವಗಳನ್ನು ಇವನು ದುರ್ಯೋಧನ ಕೊಡ್ತಾ ಇದ್ದಾನೆ. ಮತ್ತೊಂದು, ಹೇಗಾದರೂ ಮಾಡಿ ಶ್ರೀಕೃಷ್ಣ ಈ ಅರಮನೆಯಲ್ಲಿ ಯಾವ ಕಾರಣದಿಂದನಾರ ಆಗಲಿ ಅವನು ಇಲ್ಲೇ ಉಳ್ಕೊಂಡ್ರೆ ನಾನು ಅವನ ಮೇಲೆ ಪ್ರಭಾವವನ್ನು ಬೀರ್ತೀನಿ. ಸೊ ನನ್ನ ಆತಿಥ್ಯವನ್ನು ಪಡೆದ ಕಾರಣದಿಂದ ನಾಳೆ ನಡೆಯುವಂತಹ ಸಂಧಾನದಲ್ಲಿ ನನ್ನ ಪರವಾಗಿ ಅವನು ಮಾತನಾಡಲಿ. ಸೊ ಇದು ಅವನ ಒಳಮನಸ್ಸಿನ ಒಂದು ಯೋಚನೆ. ಸೊ ಹೀಗೆ ಎಲ್ಲ ರೀತಿಯಿಂದ ಅವನು ಲೆಕ್ಕ ಹಾಕುತ್ತಾನೆ. ರಾಜಕೀಯ, ರಾಜನೀತಿ, ಅಂಡ್ ಹಿ ಈಸ್ ಎ ಸಂಬಂಧಿ. ಸೊ ಕೃಷ್ಣ ಇಲ್ಲಿ ನನ್ನ ಅರಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ಸಾಕಷ್ಟು ಬಲವಾದ ಕಾರಣಗಳಿದೆ. ಹಿ ಕೆನಾಟ್ ರಿಜೆಕ್ಟ್ ಅಂಡ್ ದೇರ್ ಈಸ್ ನೋ ರೀಸನ್ ದಟ್ ಹಿ ಕ್ಯಾನ್ ರೆಫ್ಯೂಸ್ ದಿಸ್ ಆಫರ್. ಸೊ ಹೀಗೆ ಅನೇಕಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಪರಮಾತ್ಮ ಶ್ರೀಕೃಷ್ಣನನ್ನು ಸ್ವಾಗತ ಮಾಡ್ತಾ ಇದ್ದಾನೆ. ಅವನಿಗೆ ಆಮಂತ್ರಣವನ್ನು ಕೊಡ್ತಾನೆ, ನೀನಿಲ್ಲಿ ಉಳ್ಕೋಬೇಕು. ಕೃಷ್ಣ ಎಲ್ಲವನ್ನ ಆಲೋಚನೆ ಮಾಡ್ತಾನೆ, ಎಲ್ಲವನ್ನ ಕೇಳಿಸ್ಕೊತಾನೆ, ಎಲ್ಲರನ್ನ ನೋಡ್ತಾನೆ. ಹಸ್ತಿನಾಪುರಕ್ಕೆ ಬಂದಾಗ ಹಸ್ತಿನಾಪುರದ ಜನಗಳು ಅವನಿಗೆ ಬಹಳ ದೊಡ್ಡ ಸ್ವಾಗತವನ್ನು ಕೊಡ್ತಾರೆ.
ಸೊ ಜನಗಳೆಲ್ಲರೂ ಸಂಭ್ರಮಿಸ್ತಾರೆ ಕೃಷ್ಣನನ್ನು ನೋಡಿ. ಅನೇಕ ವರ್ಷಗಳ ನಂತರ, ಯಾಕೆಂತಂದರೆ ಕೃಷ್ಣನ ಪ್ರೀತಿ ಮಾಡುವಂತಹ ಜನಗಳಿರ್ತಾರೆ. ಸೊ ಶ್ರೀಕೃಷ್ಣನನ್ನು ನೋಡುವಂತಹದ್ದೇ ಅವರಿಗೆ ಸಂಭ್ರಮ, ಹಬ್ಬ, ಅವರಿಗೆ ಕಣ್ಣುಗಳಿಗೆ ಹಬ್ಬ. ಶ್ರೀಕೃಷ್ಣನನ್ನು ಇಷ್ಟು ಹತ್ತಿರದಿಂದ, ಸಮೀಪದಿಂದ, ಇಷ್ಟು ವರ್ಷಗಳ ನಂತರದಲ್ಲಿ ನೋಡ್ತಾ ಇದ್ದೀವಿ ಎನ್ನುವಂತಹದ್ದು ಒಂದು ರೀತಿಯ ಹಬ್ಬ. ಸೊ ಬಹಳ ಸಂಭ್ರಮ. ಸೊ ಊರ ಜನರ ಸಂಭ್ರಮದ ಸ್ವಾಗತ ಆಗುತ್ತೆ. ಅರಮನೆಯ ಮುಂಭಾಗಕ್ಕೆ ಬಂದು ನಿಂತಿದ್ದಾನೆ. ಅಲ್ಲಿ ದುರ್ಯೋಧನ ಸ್ವಾಗತ ಮಾಡ್ತಾ ಇದ್ದಾನೆ. ಹಿ ಇನ್ವೈಟ್ಸ್ ಆ್ಯಂಡ್ ನನ್ನ ಮನೆಯಲ್ಲಿ ಉಳ್ಕೋಬೇಕು ಅಂತ ಹೇಳಿ ಅವನನ್ನು ಕೇಳ್ಕೋತಾನೆ. ಸೊ ಶ್ರೀಕೃಷ್ಣ ನೇರವಾಗಿ ದುರ್ಯೋಧನನ ಆಮಂತ್ರಣವನ್ನು ತಿರಸ್ಕರಿಸ್ತಾನೆ. ಯಾವುದೇ ಕಾರಣಕ್ಕೂ ನಾನು ನಿನ್ನ ಮನೆಗೆ ಬರೋದಿಲ್ಲ ದುರ್ಯೋಧನ. ಸೊ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನೀನು ನನ್ನನ್ನು ಒಲಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ನಾನು ನಿಮ್ಮ ಮನೆಗೆ ಬರೋದಿಲ್ಲ. ನಾನೀಗ ಬೀಗನಾಗಿ ನಿನ್ನ ಮನೆಗೆ ಬರ್ತಾ ಇಲ್ಲ. ನಾನು ಬರ್ತಾ ಇರೋದು ರಾಯಭಾರಿಯಾಗಿ ನಾನು ಬರ್ತಾ ಇದ್ದೀನಿ. ಸೊ ನಾನು ಬೇರೊಂದು ಸಮಯದಲ್ಲಿ ನಾನೊಬ್ಬ ಬೀಗನಾಗಿ ನಿನ್ನ ಮನೆಗೆ ಬಂದಿದ್ದರೆ ನಾನು ನಿನ್ನ ಮನೆಯಲ್ಲಿ ಉಳ್ಕೋಬೇಕಾಗಿತ್ತು. ಒಬ್ಬ ಬೀಗನಿಗೆ ನೀನು ಮಾಡುವಂತಹ ಔತಣ, ಬೀಗರ ಔತಣ ಇತ್ಯಾದಿ ಅವೆಲ್ಲ ನಾನು ಸ್ವೀಕರಿಸ್ತಾ ಇದ್ದೇನೋ, ಐ ಆಮ್ ನಾಟ್ ಶೂರ್, ಐ ಡೋಂಟ್ ನೋ. ಬಟ್ ಈಗ ನಾನು ನಿನ್ನ ಸಂಬಂಧಿಯಾಗಿ ಬಂದಿಲ್ಲ, ಬೀಗನಾಗಿ ನಾನು ಬಂದಿಲ್ಲ. ಒಂದು ಸಂಧಾನವನ್ನು ಮಾಡಬೇಕು ಅಂತ ಹೇಳಿ ಸಂಧಾನಕಾರನಾಗಿ, ರಾಯಭಾರಿಯಾಗಿ ನಾನು ಬಂದಿದ್ದೀನಿ. ಸೊ ನಾನಿಲ್ಲಿ ಬರ್ತಾ ಇರೋದು ನ್ಯಾಯವನ್ನು ತೀರ್ಮಾನ ಮಾಡಬೇಕು ಅಂತ. ಸೊ ನ್ಯಾಯವನ್ನು ತೀರ್ಮಾನ ಮಾಡಬೇಕು ಅಂತ ಹೇಳಿ ಆ ಒಂದು ಸ್ಥಾನದಲ್ಲಿ ನಾನು ನಿಂತ್ಕೋಬೇಕು ಅಂತಂದರೆ, ನಾನು ನಿನ್ನ ಪಕ್ಷಕ್ಕೆ ಬಂದು ನಿನ್ನ ಅರಮನೆಯಲ್ಲಿ ಉಳ್ಕೊಂಡು ನಿನ್ನ ಆತಿಥ್ಯವನ್ನು ನಾನು ಸ್ವೀಕರಿಸ್ಕೊಂಡ್ರೆ ಅದು ಕಾನೂನಿಗೆ ಅನ್ಯಾಯ ಮಾಡಿದ ಹಾಗೆ ಆಗುತ್ತೆ. ಸೊ ನಾನು ಸಂಧಾನಕಾರನಾಗಿ ಬಂದಿರೋದ್ರಿಂದ ನಾನು ಇಲ್ಲಿ ಆ ರೀತಿ ಒಪ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ನೀ ಹೇಳ್ಬೋದು ರಾಯಭಾರಿಯಾಗಿ ಬೇಡ, ಬೀಗನಾಗಿ ಬಾ ಉಳ್ಕು ಅಂತ. ಬಟ್ ಯಾವುದೇ ಕಾರಣ ಕೂಡ ಆ ರೀತಿ ನಿನ್ನ ಆತಿಥ್ಯವನ್ನು ಒಪ್ಕೊಳ್ಳೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಇದು. ಯಾಕೆಂತಂದರೆ ನಾನೀಗ ನ್ಯಾಯವನ್ನು ತೀರ್ಮಾನ ಮಾಡಬೇಕು, ಸಂಧಾನವನ್ನು ಇಲ್ಲಿ ಹೇಳಬೇಕು ಅಂತ ಬಂದಿರೋದ್ರಿಂದ ಒಂದು ವೇಳೆ ನಾನು ನಿನ್ನ ಆತಿಥ್ಯವನ್ನು ಒಪ್ಕೊಂಡ್ರೆ ಪಕ್ಷಪಾತ ಮಾಡಿದಂತೆ ಆಗತ್ತೆ. ಸೊ ಆದ್ದರಿಂದ ನಾನು ಆ ರೀತಿ ಮಾಡೋದಿಲ್ಲ. ಆ್ಯಂಡ್ ದೆರ್ ಈಸ್ ಅನದರ್ ರೀಸನ್ ವೈ ಐ ವಿಲ್ ನಾಟ್ ಅಕ್ಸೆಪ್ಟ್ ಯುವರ್ ಇನ್ವಿಟೇಷನ್. ನಾನು ನಿನ್ನ ಅರಮನೆಯಲ್ಲಿ ಉಳ್ಕೊಳ್ಳೋದಿಲ್ಲ, ನಾನು ನಿನ್ನ ಅತಿಥಿ ಆಗೋದಿಲ್ಲ ಅನ್ನೋದಕ್ಕೆ ಮತ್ತೊಂದು ಬಲವಾದ ಕಾರಣ ಇದೆ. ಬಹುಶಃ ದುರ್ಯೋಧನನಿಗೆ ಈ ರೀತಿ ನೇರವಾಗಿ ಇಂತಹ ಮಾತುಗಳನ್ನು ಹೇಳಬೇಕು ಅಂತಂದರೆ ಪರಮಾತ್ಮ ಶ್ರೀಕೃಷ್ಣನನ್ನು ಬಿಟ್ಟರೆ ಬಹುಶಃ ಬೇರೆ ಯಾರಿಗೂ ಅಷ್ಟು ಧೈರ್ಯ ಇರ್ತಿರಲಿಲ್ಲ. ಸೊ ಇಟ್ ಈಸ್ ಓನ್ಲಿ ಶ್ರೀಕೃಷ್ಣ ಕ್ಯಾನ್ ಟಾಕ್ ಲೈಕ್ ದಿಸ್. ಸೊ ಪರಮಾತ್ಮ ಹೇಳ್ತಾನೆ, ಸಂಪ್ರೀತಿ ಭೋಜ್ಯಾನಿ ಅನ್ನಾನಿ. ನೋಡಪ್ಪ, ನಾವು ಒಬ್ಬರು ಮನೆಯಲ್ಲಿ ಊಟ ಮಾಡಬೇಕು ಅಂತ ಹೇಳಿದ್ರೆ ನನಗೆ ಮತ್ತು ಆ ಮತ್ತೊಬ್ಬನಿಗೆ ನಮ್ಮಿಬ್ಬರ ಮಧ್ಯದಲ್ಲಿ ಪ್ರೀತಿ ಇರಬೇಕು. ಸೊ ಇಬ್ಬರ ಮಧ್ಯದಲ್ಲಿ ಪ್ರೀತಿ ಇರಬೇಕು. ಆಗ ಪ್ರೀತಿಯಿಂದ ಒಬ್ಬ ಕರೀತಾನೆ, ನಾನು ಪ್ರೀತಿಯಿಂದ ಅವನ ಮನೆಗೆ ಹೋಗ್ತೀನಿ. ಸಂಪ್ರೀತಿ ಭೋಜ್ಯಾನಿ ಅನ್ನಾನಿ. ಸೊ ಪ್ರೀತಿಯ ಕಾರಣದಿಂದ ನಾನು ಮತ್ತೊಬ್ಬನ ಮನೆಯಲ್ಲಿ ಅತಿಥಿಯಾಗಿ ಹೋಗಿ ಊಟ ಮಾಡಬಹುದು. ಸೊ ಇಬ್ಬರ ಮಧ್ಯದಲ್ಲಿ ಪ್ರೀತಿ ಇರಬೇಕು. ಅದಕ್ಕೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಪ್ರೀತಿಯಿಂದ ಕರೆದಿರ್ತಾನೆ ಅವನು. ಸೊ ನನಗೂ ಕೂಡ ಪ್ರೀತಿ ಇರುತ್ತೆ. ಆ ಪ್ರೀತಿಯನ್ನು ಒಪ್ಕೊಂಡು ನಾನು ಅವ್ರ ಮನೇಲಿ ಊಟ ಮಾಡಬಹುದು. ಆದರೆ ನಮ್ಮಿಬ್ಬರ ಮಧ್ಯೆ ಯಾವ ರೀತಿಯ ಪ್ರೀತಿ ಕೂಡ ಇಲ್ಲ. ಆದ್ದರಿಂದ ಕೃಷ್ಣ ಹಿ ಈಸ್ ರಿಜೆಕ್ಟಿಂಗ್ ದಿಸ್ ಆಫರ್.
ಸೊ ಹಿ ಸೇಸ್, ನಾನು ನಿನ್ನ ಮನೆಯಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂತಂದ್ರೆ ನಮ್ಮಿಬ್ಬರ ಮಧ್ಯೆ ಪ್ರೀತಿ ಇಲ್ಲವೇ ಇಲ್ಲ. ನಿನ್ನ ಪ್ರೀತಿಯಿಂದ ಕರೀತಾ ಇಲ್ಲ, ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ, ಪ್ರೀತಿಯಿಂದ ನಾನು ನಿಮ್ಮ ಮನೆಯಲ್ಲಿ ಊಟ ಮಾಡೋದಿಲ್ಲ. ಅದರಿಂದ ನೀನಾಗಲಿ ಅಥವಾ ಬೇರೆ ಯಾರೇ ಕೌರವರಾಗಲಿ ನನಗೆ ನಿಮ್ಮ ಸತ್ಕಾರ ಬೇಡ, ನಿಮ್ಮ ಅತಿಥಿ ಸತ್ಕಾರ ಬೇಡ. ನಾನು ನಿಮ್ಮ ಯಾರಿಗೂ ಈಗ ಅತಿಥಿಯಾಗಿ ಬಂದಿಲ್ಲ, ಮತ್ತು ನಿನ್ನನ್ನು ನಾನು ಸ್ನೇಹಿತ ಅಂತ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನೀನು ನನ್ನ ಸ್ನೇಹಿತ ಅಲ್ಲ, ನನಗೆ ಪ್ರೀತಿ ಪಾತ್ರನಾದವನೂ ಅಲ್ಲ. ಅದರಿಂದ ನನಗೆ ನಿಮ್ಮಗಳ ಅತಿಥಿ ಸತ್ಕಾರ ಬೇಕಾಗಿಲ್ಲ. ಸೊ ನಾನು ವಿದುರನ ಮನೆಯಲ್ಲಿ ಉಳ್ಕೋತೀನಿ. ಹಸ್ತಿನಾಪುರಕ್ಕೆ ಬಂದರೆ ದೇರ್ ಇಸ್ ಎ ಗ್ರೇಟ್ ಪರ್ಸನ್ ಕಾಲ್ಡ್ ವಿದುರ. ನಾನು ಅವನ ಮನೇಲಿ ಉಳ್ಕೋತೀನಿ. ನನಗೆ ಅವನ ಬಗ್ಗೆ ಬಹಳ ಪ್ರೀತಿ ಇದೆ. ವೆರಿ ಕ್ಲೀನ್ ಪರ್ಸನ್ ಆ್ಯಂಡ್ ವೆರಿ ಜ್ಞಾನಿ. ಅಂತಹವನ ಮನೆಯಲ್ಲಿ ನಾನು ಉಳ್ಕೋತೀನಿ, ನಾನು ಅವನ ಅತಿಥಿಯಾಗಿರ್ತೀನಿ. ಸೊ ಐ ವಿಲ್ ಗೋ ಟು ವಿದುರಾಸ್ ಹೌಸ್. ಅದರಿಂದ ನೀನು ಕರೀತೀಯ ಅಂತ ನಾನು ನಿಮ್ಮ ಮನೆಗೆ ಬರೋಕ್ಕಾಗೋದಿಲ್ಲ. ಯಾರೋ ಒಬ್ಬರು ಕರೆದ್ರು ನಾವು ಹೋಗಬೇಕು ಅಂತಂದರೆ, ಸಾಮಾನ್ಯವಾಗಿ ಹೇಳಬೇಕು ಅಂತಂದರೆ ದೇರ್ ಆರ್ 2 ರೀಸನ್ಸ್ ಯಾಕೆ ಒಬ್ಬ ಮತ್ತೊಬ್ಬನ ಮನೆಗೆ ಹೋಗಿ ಊಟವನ್ನು ಮಾಡ್ತಾನೆ. ಯಾಕೆ ಹೋಗ್ತಾನೆ ಅಂತಂದರೆ, ಒಂದು, ಅವನು ಪ್ರೀತಿಯಿಂದ ಕರೆದಿದ್ದಾನೆ, ಮತ್ತು ನಮ್ಮಿಬ್ಬರ ಮಧ್ಯೆ ಪ್ರೀತಿ ಇದೆ. ನಮ್ಮಿಬ್ಬರ ಮಧ್ಯೆ ಪ್ರೀತಿ ಇರೋದ್ರಿಂದ ಅವನು ಪ್ರೀತಿಯಿಂದ ಕರೆದಿದ್ದಾನೆ, ನಾನು ಕೂಡ ಪ್ರೀತಿಯಿಂದ ಹೋಗ್ತೀನಿ. ಸಂಪ್ರೀತಿ ಭೋಜ್ಯಾನಿ ಅನ್ನಾನಿ. ಸೊ ಈ ಒಂದು ಕಾರಣ ಇದೆ ಒಬ್ಬರ ಮನೆಯಲ್ಲಿ ನಾವು ಉಳ್ಕೊಳ್ಳೋದಕ್ಕೆ. ಎರಡನೇದು, ನಾನು ಮತ್ತೊಬ್ಬನ ಮನೆಯಲ್ಲಿ ಊಟ ಮಾಡಬೇಕು ಅಂತಂದರೆ ನನಗೆ ನನ್ನ ಮನೆಯಲ್ಲಿ ಊಟಕ್ಕೆ ಗತಿ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಉದ್ಭವವಾದಾಗ ನಾನು ಹೋಗಿ ಮತ್ತೊಬ್ಬರ ಮನೆಯಲ್ಲಿ ಊಟವನ್ನು ಮಾಡಬಹುದು. ಸೊ ಹೀಗೆ 2 ಕಾರಣಗಳಿರುತ್ತೆ. ಒಂದು, ಇಬ್ಬರ ಮಧ್ಯದಲ್ಲಿ ಪ್ರೀತಿ ಇರಬೇಕು, ಅಥವಾ ನಮ್ಮ ಮನೆಯಲ್ಲಿ ನನಗೆ ಊಟ ಇರಬಾರದು. ಸೊ ಈಗ ನನಗೆ ನಿನ್ನ ಬಗ್ಗೆ ಪ್ರೀತಿ ಇಲ್ಲ, ನೀನು ನನ್ನನ್ನು ಪ್ರೀತಿಯಿಂದ ಕರೀತಾ ಇಲ್ಲ, ನಾನು ಪ್ರೀತಿಯಿಂದ ನಿಮ್ಮ ಮನೆಗೆ ಬರೋಕ್ಕಾಗೋದಿಲ್ಲ, ನಮ್ಮಿಬ್ಬರ ಮಧ್ಯೆ ಪ್ರೀತಿ ಇಲ್ಲ. ದಿಸ್ ಇಸ್ ನಂಬರ್ 1. ಎರಡನೇದು, ನನಗೂ ಕೂಡ ನನ್ನ ಮನೆಯಲ್ಲಿ ಎಲ್ಲ ರೀತಿಯ ವೈಭೋಗಗಳಿದೆ. ಸೊ ನನಗೇನು ಊಟಕ್ಕಿಲ್ಲ ಅಂತ ನಾನು ಇಲ್ಲಿಗೆ ಬಂದಿಲ್ಲ. ಆದ್ದರಿಂದ ಈ 2 ಕಾರಣಗಳಲ್ಲಿ ಯಾವ ಕಾರಣದಿಂದ ಕೂಡ ನಾನು ನಿಮ್ಮ ಮನೆಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಐ ವಿಲ್ ಗೋ ಟು ವಿದುರಾಸ್ ಹೌಸ್. ಸೊ ಇಲ್ಲಿ ಈ ರೀತಿ ಪರಮಾತ್ಮ ಶ್ರೀಕೃಷ್ಣನನ್ನು ಸ್ವಾಗತಿಸಿ ಆಮಂತ್ರಿಸುವಂತಹ ಈ ಸಮಯದಲ್ಲಿ ಅಲ್ಲಿ ದುರ್ಯೋಧನ ಹಾಗೂ ಅನೇಕರು ಅಲ್ಲಿರ್ತಾರೆ. ಭೀಷ್ಮ ಪಿತಾಮಹ ಕೂಡ ಅಲ್ಲೇ ಇರ್ತಾನೆ, ಆ್ಯಂಡ್ ಗುರು ದ್ರೋಣ ಅವನು ಕೂಡ ಅಲ್ಲೇ ಇರ್ತಾನೆ. ಸೊ ಶ್ರೀಕೃಷ್ಣ ಪ್ರಾರಂಭದಲ್ಲೇ ಹೇಳ್ತಾನೆ, ಇಲ್ಲ, ನಾನು ನಿಮ್ಮ ಮನೆಯಲ್ಲಿ ಉಳ್ಕೊಳ್ಳೋದಿಲ್ಲ, ನಾನು ನಿನ್ನ ಅತಿಥಿಯಾಗಿ ಇಲ್ಲಿಗೆ ಬರೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಸ್ಟ್ರೈಟ್ ಅವೇ ಅವನು ರಿಜೆಕ್ಟ್ ಮಾಡ್ತಾನೆ. ಸೊ ಬಿಫೋರ್ ಹಿ ಸೇಸ್ ದಟ್ ಐ ವಿಲ್ ಸ್ಟೇ ಇನ್ ವಿದುರಾಸ್ ಹೌಸ್, ಹಿ ರಿಜೆಕ್ಟ್ಸ್. ಆ ಸಂದರ್ಭದಲ್ಲಿ ಭೀಷ್ಮ ಪಿತಾಮಹ ಮತ್ತು ವಿದುರನಿಗೆ ಬಹಳ ಸಂತೋಷ ಗುರು ದ್ರೋಣರಿಗೆ ಬಹಳ ಸಂತೋಷ ಆಗುತ್ತೆ. ಸೊ ದುರ್ಯೋಧನನ ಮನೆಯಲ್ಲಿ ಶ್ರೀಕೃಷ್ಣ ಉಳ್ಕೊಳ್ಳೋದಿಲ್ಲ ಅಂತಂದ ಮೇಲೆ ಪಿತಾಮಹ ಭೀಷ್ಮ ಲೆಕ್ಕಾಚಾರ ಹಾಕ್ತಾನೆ, ಅವನು ನಮ್ಮ ಮನೆಗೆ ಬರ್ತಾನೆ ಅಂತ. ಅದೇ ರೀತಿ ಗುರು ದ್ರೋಣ ಕೂಡ ಅವನು ಕೂಡ ಲೆಕ್ಕಾಚಾರ ಹಾಕ್ತಾನೆ, ಶ್ರೀಕೃಷ್ಣ ಈಸ್ ಎ ಜ್ಞಾನಿ, ಸೊ ಅವನು ನನ್ನ ಮನೆಗೆ ಕೂಡ ಬರಬಹುದು, ಸೊ ನನ್ನ ಮನೆಗೆ ಬರಲಿ. ಸೊ ಇಬ್ಬರಿಗೂ ಆಸೆ ಇರುತ್ತೆ. ಪಿತಾಮಹ ಭೀಷ್ಮನಿಗೆ ಹಾಗೂ ಗುರು ದ್ರೋಣರಿಗೆ ಹೇಗಿದ್ರೂ ಇವನು ದುರ್ಯೋಧನನ ಮನೆಯಲ್ಲಿ ಉಳ್ಕೊಳ್ಳೋದಿಲ್ಲ ಅಂತಂದ ಮೇಲೆ ನನ್ನ ಮನೆಗೆ ಬರಲಿ ಅಂತ ಭೀಷ್ಮ ಪಿತಾಮಹ, ನನ್ನ ಮನೆಗೆ ಬರಲಿ ಅಂತ ಗುರು ದ್ರೋಣ ಅವರಿಬ್ಬರು ಕೂಡ ಕಾಯ್ತಾ ಇರ್ತಾರೆ. ಅವರಿಬ್ಬರು ಒಂದು ರೀತಿಯಲ್ಲಿ ಸಂತೋಷ ಆಗತ್ತೆ, ದುರ್ಯೋಧನನ ಮನೆಗೆ ನಾನು ಹೋಗೋದಿಲ್ಲ ಅಂತ ಕೃಷ್ಣ ಹೇಳಿದಾಗ. ಬಟ್ ಕೃಷ್ಣ ಹೇಳ್ತಾನೆ,
ನಾನು ನಿಮ್ಮಗಳ ಮನೆಗೂ ಬರೋದಿಲ್ಲ ಅಂತಾನೆ. ದುರ್ಯೋಧನನ ಮನೆ ಮಾತ್ರ ಅಲ್ಲ, ನಾನು ನಿಮ್ಮ ಮನೆಗೂ ಕೂಡ ಬರೋದಿಲ್ಲ. ನಾನು ವಿಲ್ ಗೋ ಟು ವಿದುರಾಸ್ ಹೌಸ್. ಸೊ ಈ ರೀತಿ ಕೃಷ್ಣ ಭೀಷ್ಮನಿಗೆ ಮತ್ತು ಗುರು ದ್ರೋಣರಿಗೆ ಈ ರೀತಿ ಅವನು ಹೇಳುವುದಕ್ಕೆ ಕಾರಣ ಇದೆ. ಇದು ಕೃಷ್ಣನ ಮನಸ್ಸಿನಲ್ಲಿ ಉಳ್ಕೊಂಡಿರುತ್ತೆ. ಒಂದು ದೊಡ್ಡ ಕಲೆಯಾಗಿ, ಗಾಯವಾಗಿ ಅವನ ಮನಸ್ಸಿನಲ್ಲಿ ಇದು ಬಹಳ ದಿನದಿಂದ ಕೃಷ್ಣನನ್ನು ಕಾಡ್ತಾ ಇರುತ್ತೆ. ಸೊ ಅವನು ಹೇಳ್ತಾನೆ, ತುಂಬಿದ ಸಭೆಯಲ್ಲಿ ದ್ರೌಪದಿಗೆ ಅವಮಾನ ಆಗ್ತಾ ಇರುತ್ತೆ. ಅವಳು ಕೈ ಮುಗಿದು ಸಭೆಯಲ್ಲಿ ಉಪಸ್ಥಿತರುವಂತಹ ಪ್ರತಿಯೊಬ್ಬರನ್ನು ಕೂಡ ಕೇಳ್ಕೊತಾಳೆ, ನಿಮ್ಮ ಕಣ್ಣೆದುರಿಗೆ ಇಂತಹ ಒಂದು ಅನ್ಯಾಯ ಆಗ್ತಾ ಇದೆ, ನೀವು ಇದನ್ನು ನೋಡ್ಕೊಂಡು ಕೂತಿದ್ದೀರಲ್ಲ, ನಿಮ್ಗೆ ಯಾರಿಗೂ ಇದನ್ನು ತಡಿಬೇಕು ಅಂತ ಅನ್ನಿಸ್ತಾ ಇಲ್ವಾ? ಇದು ನ್ಯಾಯನಾ? ಇದು ಧರ್ಮನಾ? ಯಾಕೆ ನೀವು ಯಾರು ಮಾತನಾಡ್ತಾ ಇಲ್ಲ ಅಂತ ಹೇಳಿ ತುಂಬಿದ ಸಭೆಯಲ್ಲಿ ದ್ರೌಪದಿ ಪ್ರತಿಯೊಬ್ಬರನ್ನು ಕೇಳ್ಕೊತಾಳೆ. ಆಗ ಭೀಷ್ಮ, ದ್ರೋಣ ಕೇವಲ ತಲೆ ಬಗ್ಗಿಸಿ ಕೂತಿರ್ತಾರೆ, ಏನೊಂದು ಮಾತನಾಡೋದಿಲ್ಲ. ಆಗ ವಿದುರ ಕೂಡ ಅಲ್ಲೇ ಇರ್ತಾನೆ. ವಿದುರ ಹೇಳ್ತಾನೆ, ಎದ್ದು ನಿಂತ್ಕೊಂಡು ಹೇಳ್ತಾನೆ ಅವನು, ದುರ್ಯೋಧನ ನೀನು ಮಾಡ್ತಾ ಇರೋಂತಹದ್ದು ತಪ್ಪು. ಇದು ಒಂದು ಸ್ತ್ರೀ ಕುಲಕ್ಕೆ ನೀನು ಒಂದು ಅವಮಾನವನ್ನು ಮಾಡ್ತಾ ಇದೀಯ. ಬಹಳ ದೊಡ್ಡ ದ್ರೋಹ ಇದು. ಸ್ತ್ರೀ ಕುಲಕ್ಕೆ ದ್ರೋಹವನ್ನು ಬಗೀತಾ ಇದೀಯ ನೀನು. ದ್ರೌಪದಿ ನಮ್ಮ ಕುರುವಂಶದ ಸೊಸೆ ಅವಳು. ಅಂತಹೊಳಿಗೆ ತುಂಬಿದ ಸಭೆಯಲ್ಲಿ ನೀನು ಅವಮಾನ ಮಾಡ್ತಾ ಇದೀಯಾ. ಬಹಳ ದೊಡ್ಡ ಪಾಪವನ್ನು ಸಂಪಾದನೆ ಮಾಡ್ಕೋತಾ ಇದೀಯಾ. ಬಹುಶಃ ನಿನ್ನ ನಾಶವನ್ನ ನೀನೇ ಆಹ್ವಾನ ಮಾಡ್ಕೋತಾ ಇದೀಯಾ. ಈ ಕ್ಷಣದಲ್ಲಿ ಇದನ್ನ ನಿಲ್ಲಿಸು ನೀನು. ಸ್ಟಾಪ್ ದಿಸ್. ಇದನ್ನ ನೀನು ಮುಂದುವರಿಸಬೇಡ. ಬಟ್ ವಿದುರ ಹೀಗೆ ಹೇಳಿದಾಗ ದುರ್ಯೋಧನ ವಿದುರನ ಮಾತುಗಳಿಗೆ ಕಿಂಚಿತ್ತೂ ಬೆಲೆ ಕೊಡಲಿಲ್ಲ. ಆಗ ವಿದುರ ಹೇಳ್ತಾನೆ, ನನ್ನ ಮಾತುಗಳನ್ನ ನೀನು ಕೇಳೋದಿಲ್ಲ ಮತ್ತು ಸಭೆಯಲ್ಲಿ ನನ್ನ ಪರವಾಗಿ ಯಾರು ಕೂಡ ಧ್ವನಿ ಎತ್ತುತ್ತಾ ಇಲ್ಲ. ನೀನು ನನ್ನ ಮಾತು ಕೇಳ್ತಾ ಇಲ್ಲ ಮತ್ತು ನ್ಯಾಯವಾಗಿ ನಾನು ಮಾತನಾಡಿದಾಗ ನನ್ನ ಪರವಾಗಿ ಯಾರು ಕೂಡ ಇಲ್ಲಿ ಧ್ವನಿ ಎತ್ತುತ್ತಾ ಇಲ್ಲ. ಇಂತಹ ಸಭೆಗೆ ನನ್ನ ಧಿಕ್ಕಾರ. ಸೊ ಇಂತಹ ಅನ್ಯಾಯವನ್ನು ನೋಡಿಕೊಂಡು ನಾನು ಇಲ್ಲಿ ಸಭೆಯಲ್ಲಿ ಇರೋದಿಲ್ಲ. ಮತ್ತು ನಾನು ಹೇಳ್ತಾ ಇದ್ದೀನಿ, ನಿನ್ನ ನಾಶ ಸದ್ಯದಲ್ಲೇ ಆಗತ್ತೆ. ಯಾಕೆಂತಂದರೆ ಎಷ್ಟು ದೊಡ್ಡ ಅನ್ಯಾಯ ನೀನು ಮಾಡ್ತಾ ಇರುವಂತಹದ್ದು. ದ್ರೌಪದಿ ನಮ್ಮ ಕುರು ವಂಶದ ಸೊಸೆ, ಅವಳಿಗೆ ಅವಮಾನ ಮಾಡ್ತಾ ಇದೆಯಾ. ಅದು ಇಡೀ ಸ್ತ್ರೀ ಕುಲಕ್ಕೆ ನೀನು ಮಾಡ್ತಾ ಇರುವಂತಹ ಬಹಳ ದೊಡ್ಡ ದ್ರೋಹ. ನಿನ್ನ ನಾಶವನ್ನು ನೀನೇ ತಂದುಕೋತಾ ಇದೀಯಾ. ಹೀಗೆ ಹೇಳಿ ವಿದುರ ಸಭಾತ್ಯಾಗವನ್ನು ಮಾಡಿಬಿಡ್ತಾನೆ. ಆ ಸಭೆಯಲ್ಲಿ ಅವನು ಉಳ್ಕೊಳ್ಳೋದಿಲ್ಲ. ಸೊ ಇದು ಪರಮಾತ್ಮ ಶ್ರೀಕೃಷ್ಣನಿಗೆ ಗೊತ್ತು. ಸೊ ವಿದುರ ಇದನ್ನು ವಿರೋಧ ಮಾಡಿದಾನೆ, ವಿರೋಧಿಸಿರುವಂತಹದ್ದು ಗೊತ್ತಾಗಿದೆ. ಮತ್ತು ವಿದುರ ಬಹಳ ಧೈರ್ಯವಾಗಿ ಹೇಳ್ತಾನೆ, ನನ್ನ ಮಾತುಗಳನ್ನ ನೀವು ಯಾರೂ ಕೇಳೋದಿಲ್ಲ ಅಂತಂದ ಮೇಲೆ ನಾನು ಈ ಸಭೆಯಲ್ಲಿ ಇರೋದಿಲ್ಲ ಅಂತ ಹೇಳಿ ಸಭಾತ್ಯಾಗವನ್ನು ಮಾಡ್ತಾನೆ. ಅಲ್ಲಿಂದ ಹೊರಟೋಗ್ತಾನೆ. ಸೊ ಇದು ಈ ಒಂದು ಅಂಶವನ್ನು ಕೃಷ್ಣ ಬಹಳವಾಗಿ ಮೆಚ್ಕೋತಾನೆ. ವಿದುರನ ಈ ಒಂದು ಗುಣವನ್ನು ಕೃಷ್ಣ ಬಹಳ ಮೆಚ್ಕೋತಾನೆ. ಸೊ ನಾವು ಕೃಷ್ಣ ಸೇಸ್ ಐ ವಿಲ್ ಗೋ ಟು ವಿದುರಾಸ್ ಹೌಸ್ ಅಂಡ್ ಹಿ ಗಿವ್ಸ್ ರೀಸನ್ ವೈ ಹಿ ವಿಲ್ ನಾಟ್ ಈವನ್ ಸ್ಟೇ ವಿತ್ ಭೀಷ್ಮ ಪಿತಾಮಹ ಅಂಡ್ ಗುರು ದ್ರೋಣ. ಇನ್ನು ವಿದುರನ ಸಹನೆ ಮತ್ತು ತಾಳ್ಮೆ, ಅದು ಅವನ ಮನಸ್ಸಿನ ಉದಾರತೆ ಅಂತ ಹೇಳ್ತಾರೆ. ಯಾಕೆಂತಂದರೆ ದಿ ಎಂಟೈರ್ ಸೊಸೈಟಿ ವಿದುರನನ್ನ ಕ್ಷತ್ತ ಅಂತಾನೆ ಗುರುತಿಸುತ್ತೆ. ಕ್ಷತ್ತ ಮೀನ್ಸ್ ದಾಸಿಪುತ್ರ.
ವಿದುರ ಇಸ್ ಬಾರನ್ ಟು ದಾಸಿ. ಸೊಸೈಟಿ ವಿದುರನನ್ನ ಈ ರೀತಿ ಗುರುತಿಸಿದೆ. ಸೊ ವಿದುರ ಅಂತ ನೇರವಾಗಿ ಹೇಳೋದೇ ಇಲ್ಲ, ಈಸ್ ಅ ದಾಸಿ ಪುತ್ರ. ಈವನ್ ದುರ್ಯೋಧನ ವಿದುರನನ್ನ ಎಲ್ಲರೆದುರಿಗೂ ದಾಸಿ ಪುತ್ರ ಅಂತಾನೆ ಕರೀತಾನೆ, ಕ್ಷತ್ತ ಅಂತಾನೆ ಕರೀತಾನೆ. ಕ್ಷತ್ತ ಮೀನ್ಸ್ ಸನ್ ಆಫ್ ಎ ದಾಸಿ. ಸೊ ಎಲ್ಲರೆದುರು ದುರ್ಯೋಧನ ಅದೇ ರೀತಿ ಕರೀತಾನೆ. ಬಟ್ ಧೃತರಾಷ್ಟ್ರ ವಿದುರನನ್ನ ತಮ್ಮ ಅಂತ ಒಪ್ಕೊಂಡಿದ್ದಾನೆ. ಬಹಳ ಪ್ರೀತಿಯಿಂದ ಹೆಮ್ಮೆಯಿಂದ ಹೇಳ್ಕೊತಾನೆ, ಇವನು ನನ್ನ ಜ್ಞಾನಿ ತಮ್ಮ ಅಂತ ಅನೇಕ ಸಂದರ್ಭಗಳಲ್ಲಿ ಧೃತರಾಷ್ಟ್ರ ಹೇಳ್ತಾನೆ. ಬಟ್ ದುರ್ಯೋಧನ ಅವನನ್ನು ದಾಸಿ ಪುತ್ರ ಅಂತ ಕರೆಯುವಂತಹ ಸಂದರ್ಭದಲ್ಲಿ ಬಿಕಾಸ್ ಆಫ್ ದಿ ಪುತ್ರ ವ್ಯಾಮೋಹ ಧೃತರಾಷ್ಟ್ರ ದುರ್ಯೋಧನನನ್ನು ವಿರೋಧ ಮಾಡೋದಿಲ್ಲ. ಸೊ ದಿ ಸೊಸೈಟಿ ರೆಕಗ್ನೈಸಸ್ ಹಿಮ್ ಆಸ್ ಕ್ಷತ್ತ ಅಂಡ್ ದುರ್ಯೋಧನ ಕಾಲ್ಸ್ ಹಿಮ್ ಕ್ಷತ್ತ. ಬಟ್ ಪಾಂಡವರೆಲ್ಲರೂ ಕೂಡ ವಿದುರನನ್ನ ಚಿಕ್ಕಪ್ಪ ಅಂತಾನೆ ಕರೀತಾರೆ. ಸೊ ಹೀಗೆ ಇಡೀ ಸಮಾಜ, ದುರ್ಯೋಧನ, ಅನೇಕರು ಅವನನ್ನು ದಾಸಿಪುತ್ರ ಅಂತ ಕರೀತಾರೆ. ಅವನ ಪಾಡಿಗೆ ಬಹಳ ಸಮಾಧಾನದಿಂದ ಅವನು ಇರ್ತಾನೆ. ಕೌರವರು ಒಂದೂ ದಿನ ಕೂಡ ಇವನನ್ನು ಚಿಕ್ಕಪ್ಪ ಅಂತ ಪ್ರೀತಿಯಿಂದ ಕರೀಲೇ ಇಲ್ಲ. ಆದರೆ ಪಾಂಡವರು ಪ್ರತಿ ಬಾರಿ ಬಾಯಿ ತುಂಬ ಇವನನ್ನು ಚಿಕ್ಕಪ್ಪ ಚಿಕ್ಕಪ್ಪ ಅಂತ ಬಹಳ ಗೌರವದಿಂದ ಕರೀತಾ ಇರ್ತಾರೆ. ಸೊ ಇದೇ ವಿದುರ ಧೃತರಾಷ್ಟ್ರನಿಗೆ ಆಡಳಿತದಲ್ಲಿ ಸಾಕಷ್ಟು ಉತ್ತಮವಾದ ಸಲಹೆಗಳನ್ನು ಕೊಡ್ತಾ ಇರ್ತಾನೆ. ಅಂಡ್ ಭಗವಾನ್ ವೇದವ್ಯಾಸರು ಕೂಡ ವಿದುರನ ಬಗ್ಗೆ ಬಹಳ ಹೆಮ್ಮೆಯಿಂದ ಇವನು ನನ್ನ ಜ್ಞಾನಿ ಪುತ್ರ ಅಂತಾನೆ ಹೇಳ್ತಾ ಇರ್ತಾರೆ. ಹೀಗೆ ವಿದುರ ಈಸ್ ವೆರಿ ಗ್ರೇಟ್. ಸೊ ನಾವು ಶ್ರೀಕೃಷ್ಣ ಆ ರಾತ್ರಿಯಲ್ಲಿ ಉಳ್ಕೋಬೇಕು ಅಂತ ಹೇಳಿ ವಿದುರನ ಮನೆಗೆ ಬರ್ತಾನೆ. ಮಾರನೇ ದಿವಸ ತುಂಬಿದ ಸಭೆಯಲ್ಲಿ ಸಂಧಾನವನ್ನು ಅವನು ವ್ಯಕ್ತಪಡಿಸಬೇಕು, ಮಾತುಗಳನ್ನು ಆಡಬೇಕು. ಸೊ ಆ ರಾತ್ರಿಯ ಸಮಯವನ್ನು ಕಳೀಬೇಕು ಅಂತ ಹೇಳಿ ರಾತ್ರಿಯಲ್ಲಿ ಉಳ್ಕೊಳ್ಳೋದಕ್ಕೆ ಅವನು ವಿದುರನ ಮನೆಗೆ ಹೋಗ್ತಾನೆ. ವಿದುರನ ಮನೆಗೆ ಬಂದು ಅಲ್ಲಿ ವಿದುರನ ಆತಿಥ್ಯವನ್ನು ಅವನು ಸ್ವೀಕರಿಸ್ತಾನೆ. ಯಾಕೆಂತಂದರೆ ಕೃಷ್ಣ ನೋಸ್ ವಿದುರನ ಅಂತರಂಗ ಅಷ್ಟೊಂದು ಪವಿತ್ರವಾಗಿತ್ತು, ಶುದ್ಧವಾಗಿತ್ತು. ಅಂಡ್ ಪರಮಾತ್ಮ ಶ್ರೀಕೃಷ್ಣ ಮೆಚ್ಚಿದ ವಿದುರ ಅವನು. ಸೊ ವಿದುರನ ಸಾಮರ್ಥ್ಯ ಕೇವಲ ಇಷ್ಟು ಮಾತ್ರ ಅಲ್ಲ, ಈವನ್ ಮಹಾಭಾರತದ ಯುದ್ಧದ ನಂತರದಲ್ಲಿ ಧರ್ಮರಾಜ ಅಧಿಕಾರವನ್ನು ವಹಿಸ್ಕೋತಾನೆ. ಅಧಿಕಾರವನ್ನು ವಹಿಸಿಕೊಂಡು ಅವನು ಸಾಮ್ರಾಟ ಅಂತ ಕರೆಸ್ಕೊಂಡ್ರೂ ಕೂಡ ಸುಮಾರು 1 ವರ್ಷಗಳ ಕಾಲ ಅನೇಕ ರೀತಿಯ ಪ್ರತಿನಿತ್ಯ ಅನೇಕ ರೀತಿಯ ಯಾಗ ಯಜ್ಞಗಳನ್ನು ಮಾಡ್ತಾ ಇರ್ತಾನೆ ಧರ್ಮರಾಜ. ಯಾಕೆ ಅಂತಂದರೆ ಮಹಾಭಾರತದ ಯುದ್ಧದ ಒಂದು ಆ ಸಾವು ನೋವುಗಳು ಧರ್ಮರಾಜನ ಮನಸ್ಸನ್ನು ಬಹಳವಾಗಿ ಕಲಕಿರುತ್ತೆ. ಸೊ ಅವನ ಮನಸ್ಸಿಗೆ ಸಮಾಧಾನ ಬೇಕು. ಸೊ ಈ ಒಂದು ಗಂಭೀರದ ಪರಿಣಾಮವನ್ನು ಅವನು ಅಷ್ಟು ಸುಲಭವಾಗಿ ಒಪ್ಕೊಂಡಿರಲಿಲ್ಲ. ಸೊ ಹಾಗಾಗಿ ತನ್ನ ಮನಸ್ಸಿಗೆ ಸಮಾಧಾನ ಆಗಬೇಕು ಅಂತ ಹೇಳಿ ಒಂದು ರೀತಿಯಲ್ಲಿ ಇದು ಪ್ರಾಯಶ್ಚಿತ್ತ ಕೂಡ ಆಗಿರಬಹುದು. ಸೊ ಹೀಗಾಗಿ ದಿನನಿತ್ಯ 1 ವರ್ಷಗಳ ಕಾಲ ಅವನು ಯಾಗ ಯಜ್ಞವನ್ನು ಮಾಡ್ತಾ ಇರ್ತಾನೆ. ಸೊ ಈ ಒಂದು ಸಮಯದಲ್ಲಿ ಆ 1 ವರ್ಷಗಳ ಕಾಲ ದಿ ಸೇಮ್ ವಿದುರ ಆ ದೇಶದ ಆಡಳಿತವನ್ನು ಬಹಳ ಸುಸೂತ್ರವಾಗಿ ನೆರವೇರಿಸಿರ್ತಾನೆ. ಸೊ ಹೀಗೆ ವಿದುರ ಇಡೀ ಮಹಾಭಾರತದಲ್ಲಿ ಬಹಳ ದೊಡ್ಡ ವ್ಯಕ್ತಿತ್ವವನ್ನು, ಚಾರಿತ್ರ್ಯವನ್ನು ಹೊಂದಿರ್ತಾನೆ. ಒಂದು ಸಂದರ್ಭದಲ್ಲಿ, ವಿಶೇಷ ಸಂದರ್ಭದಲ್ಲಿ ಭಗವಾನ್ ಶ್ರೀ ವೇದವ್ಯಾಸರು ಹೇಳ್ತಾರೆ, ನಾನು ಅನೇಕ ಉದ್ದೇಶಗಳನ್ನು ಮನಸ್ಸಿನಲ್ಲಿಟ್ಕೊಂಡು ಈ ಮಹಾಭಾರತ ಅನ್ನುವಂತಹ ಈ ಒಂದು ಗ್ರಂಥದ ರಚನೆ ಮಾಡಿದೆ. ನಾನು ಮಹಾಭಾರತದಂತಹ ಗ್ರಂಥದ ರಚನೆಗೆ ಅನೇಕ ಉದ್ದೇಶಗಳಿತ್ತು. ಆ ಅನೇಕ ಉದ್ದೇಶಗಳಲ್ಲಿ ವಿದುರನ ಜ್ಞಾನ ಮತ್ತು ಸಾಮರ್ಥ್ಯವನ್ನು ನಾನು
ತೋರಿಸಬೇಕು ಅನ್ನುವಂತಹದ್ದು ಕೂಡ ನನ್ನ ಅನೇಕ ಉದ್ದೇಶಗಳಲ್ಲಿ ಇದು ಕೂಡ ಒಂದಾಗಿತ್ತು. ಸೊ ಈ ಕಾರಣದಿಂದ ನಾನು ಮಹಾಭಾರತದ ರಚನೆಯನ್ನು ಮಾಡಿದೆ ಅಂತ ಭಗವಾನ್ ವೇದವ್ಯಾಸರು ಕೂಡ ಹೇಳ್ತಾರೆ. ಸೊ ಇದು ಮಹಾಭಾರತದ ವಾಸ್ತವಿಕ ಚಿತ್ರ. ಅಂಡ್ ವಿದುರನನ್ನ ದೈವಾಂಶ ಸಂಭೂತ ಅಂತ ಕೂಡ ಹೇಳ್ತಾರೆ. ಅನೇಕರ ಅಭಿಪ್ರಾಯ ಮತ್ತು ನಂಬಿಕೆಗಳ ಪ್ರಕಾರ ಮಹಾಭಾರತದ ವಿದುರ ಮುಂದೆ ಕನಕದಾಸರಾಗಿ ಹುಟ್ಟುತ್ತಾನೆ. ಇದೊಂದು ನಂಬಿಕೆ. ಇದಕ್ಕೆ ಯಾವುದೇ ರೀತಿಯಾದ ಒಂದು ಲಾಜಿಕಲಿ ಪ್ರೂವ್ ಮಾಡೋಕ್ಕಾಗೋದಿಲ್ಲ. ಬಟ್ ಆ ರೀತಿ ಹೇಳ್ತಾರೆ. ದ ಸೇಮ್ ವಿದುರ ಹಿ ಟುಕ್ ದಿ ಬರ್ತ್ ಆಸ್ ಕನಕದಾಸ. ಇದಕ್ಕೆ ಆಧಾರ ಕೊಡೋದಕ್ಕೆ ಆಗೋದಿಲ್ಲ. ಇದು ಒಂದು ರೀತಿಯ ನಂಬಿಕೆ ಮತ್ತು ಹಲವಾರು ಜ್ಞಾನಿಗಳ ಜ್ಞಾನ ದೃಷ್ಟಿಯಲ್ಲಿ ಅವರು ಇದನ್ನ ಕಂಡುಕೊಂಡಂತಹ ಸತ್ಯ. ಇಂತಹ ವಿದುರ ಮಹಾಭಾರತದ ಒಂದು ಸನ್ನಿವೇಶ ಬರುತ್ತೆ, ಒಂದು ಪ್ರಸಂಗ ಬರುತ್ತೆ. ಸೊ ಅಲ್ಲಿ ದಿಸ್ ವಿದುರ ಇಸ್ ದಿ ಹೀರೋ. ಮಹಾಭಾರತದಲ್ಲಿ ಒಂದು ಪ್ರತ್ಯೇಕವಾದ ಒಂದು ಪ್ರಸಂಗ ಜರುಗತ್ತೆ. ಅಲ್ಲಿ ವಿದುರನ ಒಂದು ಜ್ಞಾನ ಮತ್ತು ಸಮಯೋಚಿತ ಉಪದೇಶಗಳು ಅದನ್ನು ನೋಡಬಹುದು. ಇಟ್ ಈಸ್ ಕಾಲ್ಡ್ ಪ್ರಜಾಗರ ಪರ್ವ. ಇದು ಮಹಾಭಾರತದ ಉದ್ಯೋಗ ಪರ್ವತದಲ್ಲಿ 33ನೇ ಅಧ್ಯಾಯದಿಂದ 40ನೇ ಅಧ್ಯಾಯದವರೆಗೆ ಸುಮಾರು 8 ಅಧ್ಯಾಯಗಳಿಂದ ಕೂಡಿರುವಂತಹ ಮತ್ತೊಂದು ಉಪಪರ್ವ ಅಂತ ಹೇಳ್ತಾರೆ. ಸೊ ಉದ್ಯೋಗ ಪರ್ವ ಇಸ್ ದಿ ಮೇನ್ ಪರ್ವ. ಸೊ ಆ ಉದ್ಯೋಗ ಪರ್ವತದಲ್ಲಿ ದಿಸ್ 8 ಅಧ್ಯಾಯಗಳಿಂದ ಕೂಡಿರುವಂತಹ ಮತ್ತೊಂದು ಪರ್ವ, ಉಪಪರ್ವ ಈಸ್ ಕಾಲ್ಡ್ ಪ್ರಜಾಗರ ಪರ್ವ. ಸೊ ಪ್ರಜಾಗರ ಅಂತಂದ್ರೆ ನಿದ್ದೆ ಇಲ್ಲದೆ ಇರುವಂತಹದ್ದು, ನಿದ್ರಿಸುವುದಕ್ಕೆ ಸಾಧ್ಯವಾಗದೆ ಎಚ್ಚರದಿಂದ ಇರುವಂತಹದ್ದು. ಸೊ ಸದಾ ಎಚ್ಚರ, ಪ್ರಜಾಗರ. ಸೊ ನಿದ್ರೆ ಮಾಡಲಾಗದಂತಹ ಸಂಕಟದ ಎಚ್ಚರ. ಇಟ್ ಈಸ್ ನಾಟ್ ಸಾತ್ವಿಕ ಎಚ್ಚರ. ಸೊ ಇಟ್ ಈಸ್ ನಾಟ್ ಅಲರ್ಟ್ನೆಸ್ ಅಂತ ನಾವೇನು ಹೇಳ್ತೀವಿ, ನಾಟ್ ಈವನ್ ದಟ್ ಆಲ್ಸೋ. ಸೊ ಅನೇಕರನ್ನ ನಾವು ಮೈ ಮೇಲೆ ಪ್ರಜ್ಞೆ ಇಲ್ವಾ ಅಂತ ಕೇಳ್ತೀವಿ. ಬಿಕಾಸ್ ಅವ್ರು ನಿದ್ದೆ ಮಾಡ್ತಾ ಇಲ್ಲ. ಬಟ್ ಎಲ್ಲೋ ಹೋಗ್ಬೇಕಾದವ್ರು ಬಂದು ನಮಗೆ ಡಿಕ್ಕಿ ಹೊಡಿತಾರೆ. ಆಗ ನಾವು ಕೇಳ್ತೀವಿ, ಪ್ರಜ್ಞೆ ಇಲ್ವಾ? ಸೊ ಎಚ್ಚರವಾಗಿದ್ದವನು ಆ ರೀತಿ ಡಿಕ್ಕಿ ಹೊಡಿತಿರ್ಲಿಲ್ಲ. ದಟ್ ಮೀನ್ಸ್ ನೀನು ಬಂದು ನನಗೆ ಡಿಕ್ಕಿ ಹೊಡೆದಿದೆಯಾ ಅಂತಂದರೆ ನಿನ್ನ ಕಣ್ಬಿಟ್ಕೊಂಡಿದೆಯಾ, ಇದು ಎಚ್ಚರದ ಅವಸ್ಥೆ ಅಂತ ಹೇಳಿದ್ರು ಕೂಡ ನಿನಗೆ ಪ್ರಜ್ಞೆ ಇಲ್ಲ. ಸೊ ಇಲ್ಲಿ ಪ್ರಜಾಗರ ಪರ್ವ ಅಂತಂದರೆ ಸದಾ ಎಚ್ಚರ ಅಂತಂದರೆ ಇಟ್ ಈಸ್ ನಾಟ್ ಸಾತ್ವಿಕ ಎಚ್ಚರ. ಸೊ ನಿದ್ರೆಗಾಗಿ ಹಂಬಲಿಸಿದರೂ ಕೂಡ ನಿದ್ರೆ ಮಾಡೋಕ್ಕಾಗ್ತಾ ಇಲ್ಲ. ನಾನು ನಿದ್ದೆ ಮಾಡಬೇಕು, ನನಗೆ ರೆಸ್ಟ್ ಬೇಕು. ದೇಹದಲ್ಲೂ ಆಯಾಸ ಆಗಿರುತ್ತೆ, ಮನಸ್ಸಿನಲ್ಲೂ ಆಯಾಸ ಆಗಿರುತ್ತೆ. ಎರಡೂ ರೆಸ್ಟ್ಲೆಸ್. ಇನ್ ಸ್ಪೈಟ್ ಆಫ್ ದಟ್ ನಾಟ್ ಏಬಲ್ ಟು ಸ್ಲೀಪ್. ಇದು ಬಹಳ ದೊಡ್ಡ ಸಂಕಟ. ಇದು ಎಷ್ಟು ದೇಹಕ್ಕೆ ಆಯಾಸ ಆಗಿರುತ್ತೆ, ಮನಸ್ಸಿಗೆ ಎಷ್ಟು ದೊಡ್ಡ ಆಯಾಸ ಆಗಿರುತ್ತೆ. ಇನ್ ಸ್ಪೈಟ್ ಆಫ್ ದಟ್ ನಾಟ್ ಏಬಲ್ ಟು ಸ್ಲೀಪ್ ಅಂತಂದರೆ ಅದು ಸಂಕಟ. ಅದು ನಿದ್ರೆ ಮಾಡೋಕ್ಕಾಗದೇ ಇರೋವಂತಹ ಸಂಕಟ. ಸೊ ಆಗ ನಿದ್ರೆ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತಂದ್ಬಿಟ್ಟು ಕಣ್ಬಿಟ್ಕೊಂಡು ಕೂತಿರ್ಬೇಕು. ಸೊ ನೋಡೋರಿಗೆ ಅದು ಎಚ್ಚರ, ಬಟ್ ಇಟ್ ಈಸ್ ನಾಟ್ ದಟ್ ಎಚ್ಚರ. ಸೊ ಆ ಎಚ್ಚರದಲ್ಲಿ ಅನೇಕ ಹಿಂಸೆ, ಅದು ದಟ್ ಈಸ್ ಪ್ರಜಾಗರ. ಸೊ ಮಹಾಭಾರತದ ಈ ಒಂದು ಉದ್ಯೋಗ ಪರ್ವತದಲ್ಲಿ 33ನೇ ಅಧ್ಯಾಯದಿಂದ 40ನೇ ಅಧ್ಯಾಯ. ಸೊ ದೇರ್ ಆರ್ 8 ಚಾಪ್ಟರ್ಸ್ ಡೆಡಿಕೇಟೆಡ್ ಟು ದಿಸ್ ಪ್ರಜಾಗರ ಪರ್ವ. ಸೊ ಈ ಒಂದು ಪ್ರಜಾಗರ ಪರ್ವದಲ್ಲಿ ನಾವು ವಿದುರನ ನೀತಿಯನ್ನು, ಉಪದೇಶವನ್ನು, ಅವನೊಬ್ಬ ಎಷ್ಟು ದೊಡ್ಡ ಜ್ಞಾನಿ, ಎಷ್ಟು ಚೆನ್ನಾಗಿ ಒಂದು ವಿಚಾರಗಳನ್ನು ತಿಳಿಸ್ತಾನೆ, ಹೇಗೆ ಯೋಚನೆ ಮಾಡ್ತಾನೆ, ಅವನದ್ದು ಜ್ಞಾನದೃಷ್ಟಿ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂತಹದ್ದೆಲ್ಲ ನಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನಿದ್ರೆ ಮಾಡಲಾಗದಂತಹ ಸಂಕಟದ ಎಚ್ಚರ ಅಂತಂದಾಗ ಅಂತಹ ಸಂಕಟವನ್ನು ಅನುಭವಿಸಿದ್ದು ಯಾರು? ಈ ಪ್ರಜಾಗರ ಪರ್ವದಲ್ಲಿ ಇಷ್ಟು ದೊಡ್ಡ ಸಂಕಟವನ್ನು ಅನುಭವಿಸಿದ್ದು ಯಾರು?
ದಟ್ ಈಸ್ ಧೃತರಾಷ್ಟ್ರ. ಸೊ ಧೃತರಾಷ್ಟ್ರ ಒಂದು ಸಂದರ್ಭದಲ್ಲಿ ನಿದ್ದೆ ಮಾಡೋಕ್ಕಾಗೋದಿಲ್ಲ. ಸೊ ನಿದ್ರೆ ಮಾಡೋಕ್ಕಾಗದೆ ಚಡ್ಪಡಿಸ್ತಾ ಇರ್ತಾನೆ. ಸಾಮಾನ್ಯವಾಗಿ ನಮಗೆ ನಿದ್ರೆ ಬರದೇ ಇದ್ದಾಗ ನಾವೇನು ಮಾಡ್ತೀವಿ, ಮತ್ತೊಂದು ವಿ ಟ್ರೈ ಟು ಬೇರೆ ಎಲ್ಲೋ ನಮ್ಮ ಮನಸ್ಸನ್ನು ವಿನಿಯೋಗಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಬಟ್ ಅಲ್ಲಿ ಅವನಿಗೆ ಆ ರೀತಿ ಕೂಡ ಅಲ್ಲ, ಅವನು ಎಲ್ಲೂ ಕೂಡ ತನ್ನ ಮನಸ್ಸನ್ನು ಫೋಕಸ್ ಮಾಡೋಕ್ಕಾಗದೇ ಇರೋವಂಥದ್ದು. ದಟ್ ಈಸ್ ಕಾಲ್ಡ್ ಚಡಪಡಿಸುವಿಕೆ. ಸೊ ನಿದ್ರೆ ಇಲ್ಲ ಅಂತ ಹೇಳಿ there is no peace of mind. So there is anxiety in the mind, there is fear in the mind. ಸೊ ಮನಸ್ಸಿನಲ್ಲಿ ಒಂದು ರೀತಿಯ ಚಡಪಡಿಸುವಿಕೆ, ಕಾತುರತೆ, ಆಂಗ್ಸೈಟಿ ಅಂತಂದ್ರೆ ಏನು, ಮುಂದೆ ಏನಾಗುತ್ತೆ ಎನ್ನುವಂತಹ ಒಂದು ಕೆಟ್ಟ ಹೆದರಿಕೆ. ಸೊ ದರ್ ಈಸ್ ಫಿಯರ್ ಇನ್ ದಿ ಮೈಂಡ್. ಸೊ ಧೃತರಾಷ್ಟ್ರನಿಗೆ ಈ ರೀತಿ ಆಗ್ತಾ ಇದೆ. ಬಟ್ ಯಾಕೆ ಆಗ್ತಾ ಇದೆ ಧೃತರಾಷ್ಟ್ರನಿಗೆ? ಅವನು ಯಾಕೆ ನಿದ್ದೆ ಮಾಡ್ತಾ ಇಲ್ಲ? ಅವನು ಮಾಡಿರೋಂತಹ ತಪ್ಪಾದರೆ ಏನು? ಸೊ ವೈ ಹಿ ಈಸ್ ನಾಟ್ ಏಬಲ್ ಟು ಸ್ಲೀಪ್? ಸೊ ಇದರ ಹಿನ್ನೆಲೆ ಯಾಕೆ ಅವನು ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋವಂತಹದ್ದನ್ನು ಒಂದು ಸ್ವಲ್ಪ ನಾವು ತಿಳ್ಕೊಬೇಕಾಗತ್ತೆ. ಸೊ ಇದೇನು ಅಂತಂದರೆ, ವೈ ಈ ಒಂದು ಸಂಕಟವನ್ನು ಯಾಕೆ ಧೃತರಾಷ್ಟ್ರ ಅನುಭವಿಸ್ತಾ ಇದ್ದಾನೆ? ಅದರ ಹಿನ್ನೆಲೆ ಇಷ್ಟೇ. ಪಾಂಡವರು ದ್ಯೂತದಲ್ಲಿ ಸೋತ ನಂತರ ಅವರಿಗೆ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸ ಅಂತ ಹೇಳಿ, ಈ ಅಜ್ಞಾತವಾಸ ವನವಾಸ ಎಲ್ಲ ಇದೊಂದು ಶಿಕ್ಷೆ. ಸೊ ಇವೆಲ್ಲವನ್ನು ಅವರು ಮುಗಿಸ್ತಾರೆ. ಸೊ ಅಜ್ಞಾತವಾಸ ವನವಾಸ ಎಲ್ಲ ಮುಗಿದಿರೋಂತಹ ಸಂದರ್ಭ. ಸೊ ಒಂದು ಒಪ್ಪಂದ ಕೂಡ ಆಗಿರುತ್ತೆ. ದ್ಯೂತದಲ್ಲಿ ಸೋತವರು ಹೀಗೆ 12 ವರ್ಷಗಳ ಕಾಲ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮಾಡಬೇಕಾಗತ್ತೆ. ಮತ್ತು ಅಜ್ಞಾತವಾಸದಲ್ಲಿ ಅವ್ರನ್ನ ಯಾರಾದರೂ ಗುರುತಿಸಿದ್ರೆ ಮತ್ತೆ 12 ವರ್ಷಗಳ ಕಾಲ ಅವರು ವನವಾಸಕ್ಕೆ ಹೋಗಬೇಕು. ಸೊ ಇಂತಹ ಒಂದು ಬೆಟ್ಟಿಂಗ್ ಆ ಒಂದು ದ್ಯೂತದಲ್ಲಿ ಇರುತ್ತೆ. ಸೊ ಸೋತವರು ಈ ರೀತಿ ವನವಾಸ ಅಜ್ಞಾತವಾಸವನ್ನು ಅನುಭವಿಸಬೇಕು. ಸೊ ಆ ರೀತಿ ಪಂದ್ಯ ಕಟ್ಟಿ ಅವರು ದ್ಯೂತವನ್ನು ಆಡ್ತಾರೆ. ಆ ದ್ಯೂತದಲ್ಲಿ ಯುಧಿಷ್ಠಿರ ಸೋಲು ಅನುಭವಿಸ್ತಾನೆ. ಆಗ ತನ್ನ ರಾಜ್ಯವನ್ನು, ಆ ಎಲ್ಲ ಸುಖ ವೈಭೋಗಗಳನ್ನು ಅವನು ತ್ಯಾಗ ಮಾಡಬೇಕು. 12 ವರ್ಷಗಳ ಕಾಲ ಅವನು ವನವಾಸಕ್ಕೆ ಹೋಗಬೇಕು ಅಂತಂದರೆ ಅವನು ಎಲ್ಲವನ್ನ, ಏನೆಲ್ಲ ಒಂದು ವೈಭೋಗ ಇದೆ ಆ ಎಲ್ಲ ವೈಭೋಗವನ್ನು, ರಾಜ್ಯವನ್ನು, ಪದವಿಯನ್ನು, ಸಿಂಹಾಸನವನ್ನು, ಅಧಿಕಾರವನ್ನು, ಸೊ ಎಲ್ಲವನ್ನ ಕಳ್ಕೊಂಡಿರ್ತಾನೆ. ಸೊ ಕಳ್ಕೊಂಡು 12 ವರ್ಷಗಳ ಕಾಲ ವನವಾಸ ಮಾಡಬೇಕು. 1 ವರ್ಷಗಳ ಕಾಲ ಯಾರಿಗೂ ಕಣ್ಣಿಗೆ ಕಾಣಿಸ್ಕೊಳ್ಳದೆ ಇರೋ ಹಾಗೆ ಅಜ್ಞಾತವಾಸವನ್ನು ಮಾಡಬೇಕು. ಆ ನಂತರದಲ್ಲಿ ಅಜ್ಞಾತವಾಸದಲ್ಲಿ ಯಾರ ಕಣ್ಣಿಗೂ ಇವರು ಕಾಣಿಸ್ಕೊಳ್ಳಿಲ್ಲ ಅಂತ ಹೇಳಿ ಅದು ಕೂಡ ಯಶಸ್ವಿಯಾಗಿ ಪೂರೈಸಿದ ನಂತರದಲ್ಲಿ ಮತ್ತೆ ಧರ್ಮರಾಜನಿಗೆ ಅವನ ರಾಜ್ಯ, ಅಧಿಕಾರ, ಸಿಂಹಾಸನ ಎಲ್ಲ ಹಿಂತಿರುಗಿಸಿ ಕೊಡಬೇಕು. ಸೊ ಇದೊಂದು ಈ ರೀತಿ ಒಂದು ಮಾತುಕತೆ ಆಗಿರುತ್ತೆ. ಸೊ ಈ 12 ವರ್ಷಗಳ ಕಾಲ ಮತ್ತು 1 ವರ್ಷಗಳ ಕಾಲ ಸಂಪೂರ್ಣವಾಗಿ ಧರ್ಮರಾಜನ ವಶದಲ್ಲಿದ್ದಂತಹ ಆ ರಾಜ್ಯ, ಅಧಿಕಾರ, ಸಿಂಹಾಸನ ಎಲ್ಲ ಕೌರವರ ಕೈ ಸೇರಿರುತ್ತೆ. ಸೊ ಒಪ್ಪಂದದ ಪ್ರಕಾರ ಈಗ ವನವಾಸ ಮುಗಿದಿದೆ, ಅಜ್ಞಾತವಾಸ ಕೂಡ ಮುಗಿದಿದೆ ಅಂತ ಅಂದ ಮೇಲೆ ಮಾತಿನ ಪ್ರಕಾರ, ಒಪ್ಪಂದದ ಪ್ರಕಾರ ಪಾಂಡವರ ಪಾಲಿನ ರಾಜ್ಯವನ್ನು ಹಿಂತಿರುಗಿಸಿ ಕೊಡಬೇಕು. ಇಲ್ಲಿ ಒಪ್ಪಂದದ ಪ್ರಕಾರ ಧೃತರಾಷ್ಟ್ರ ಈಸ್ ರೆಡಿ. ಎಸ್, ಅಜ್ಞಾತವಾಸ ಕೂಡ ಯಶಸ್ವಿಯಾಗಿ ಮುಗಿದಿದೆ ಅಂತಂದ ಮೇಲೆ ನಿನ್ನ ಪಾಲಿನ ರಾಜ್ಯವನ್ನು ನಿನಗೆ ಹಿಂತಿರುಗಿಸಿ ಕೊಡಬೇಕು, ಅದು ಒಪ್ಪಂದ. ಸೊ ಐ ಆಮ್ ಓಕೆ ವಿತ್ ಇಟ್. ಧೃತರಾಷ್ಟ್ರ ಈಸ್ ರೆಡಿ. ಬಟ್ ಅಲ್ಲಿ ದುರ್ಯೋಧನ ಹೇಳ್ತಾನೆ, ಯಾವುದೇ ಕಾರಣಕ್ಕೆ ಪಾಂಡವರಿಗೆ ರಾಜ್ಯವನ್ನು ಹಿಂತಿರುಗಿಸಿ ಕೊಡೋದಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಅವನು ದುರ್ಯೋಧನ ಹೇಳ್ತಾನೆ, ಈ ಅಜ್ಞಾತವಾಸ ಇನ್ನೂ 1 ದಿನ ಮುಂಚಿತವಾಗಿಯೇ ನೀವು ಅದನ್ನು
ಮುಗಿಸಿದ್ದೀನಿ ಅಂತ ನೀವು ಹೇಳ್ತಾ ಇದ್ದೀರಾ, ಅದನ್ನು ನಾನು ಒಪ್ಪೋದಿಲ್ಲ. ಸೊ ನಿಮಗೆ ನಾನು ರಾಜ್ಯವನ್ನು ಕೊಡೋದಿಲ್ಲ. ಸೊ ಇಲ್ಲಿ ಹಠ ಮಾಡ್ತಾನೆ ದುರ್ಯೋಧನ. ಸೊ ಇಲ್ಲಿ ದುರ್ಯೋಧನನಿಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲ, ಕೊಡೋದಿಲ್ಲ ಅಂತ ಹೇಳೋದಕ್ಕೆ. ದುರ್ಯೋಧನ ಈಸ್ ನಾಟ್ ಕ್ವಾಲಿಫೈಡ್. ಇಟ್ ಈಸ್ ದಿ ಧೃತರಾಷ್ಟ್ರ ಹೂ ಕ್ಯಾನ್ ಡಿಸೈಡ್. ಬಟ್ ದಿಸ್ ಧೃತರಾಷ್ಟ್ರ ಈಸ್ ಎ ಪುತ್ರ ವ್ಯಾಮೋಹಿ. ದುರ್ಯೋಧನ ಹಠ ಮಾಡ್ತಾ ಇದ್ದಾನೆ, ಇಲ್ಲ ಇಲ್ಲ ಪಾಂಡವರಿಗೆ ರಾಜ್ಯವನ್ನು ಕೊಡಬಾರ್ದು, ಕೊಡೋದಕ್ಕೆ ನಾನು ಬಿಡೋದಿಲ್ಲ, ನನಗೆ ಇಷ್ಟ ಇಲ್ಲ, ಈ ರೀತಿ ಹಠ ಮಾಡ್ತಾನೆ ದುರ್ಯೋಧನ. ಸೊ ಮಗನ ಮೇಲಿನ ಒಂದು ಕೆಟ್ಟ ಮೋಹ, ವ್ಯಾಮೋಹ, ಈ ಕಾರಣದಿಂದ ರಾಜ್ಯವನ್ನು ಹಿಂತಿರುಗಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತುಗಳನ್ನು ಧೃತರಾಷ್ಟ್ರ ಕೂಡ ಆಡ್ತಾನೆ. ಸೊ ಧೃತರಾಷ್ಟ್ರ ಒಂದು ಕೆಟ್ಟ ಸಂದೇಶವನ್ನು ಪಾಂಡವರಿಗೆ ಕಳಿಸ್ಕೊಡ್ತಾನೆ. ಸೊ ನಿಮಗೆ ರಾಜ್ಯವನ್ನು ಹಿಂತಿರುಗಿಸೋದಕ್ಕೆ ಸಾಧ್ಯವೇ ಇಲ್ಲ. ಇದೊಂದು ಮೂರ್ಖ ಸಂದೇಶ. ಸೊ ಆ ಸಂದೇಶದಲ್ಲಿ ಅವನು ತಿಳಿಸ್ತಾನೆ, ನೋಡಿಪ್ಪ, ನನ್ನ ಮಗ ದುರ್ಯೋಧನ ಬಹಳ ಹಠಮಾರಿ, ಚಿಕ್ಕ ವಯಸ್ಸಿನಿಂದ ಅವನು ಅದೇ ಥರ ಬೆಳೆದಿದ್ದಾನೆ, ಈಗ ಅವನನ್ನು ತಿದ್ದೋದಕ್ಕೆ ಆಗೋದಿಲ್ಲ. ಸೊ ಅವನೀಗ ರಾಜ್ಯವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅವನು ಹಠ ಮಾಡ್ತಾ ಕೂತಿದ್ದಾನೆ. ನಾನು ಅವನು ವಿರುದ್ಧವಾಗಿ ತೀರ್ಮಾನ ತಗೊಳ್ಳೋದಕ್ಕೆ ನನ್ನ ಕೈನಲ್ಲಿ ಆಗ್ತಾ ಇಲ್ಲ, ಆದ್ದರಿಂದ ನಿಮಗೆ ರಾಜ್ಯ ಕೊಡೋಕ್ಕಾಗೋದಿಲ್ಲ. ಹೇಗೂ ನೀವು 12 ವರ್ಷಗಳ ಕಾಲ ಮತ್ತು 1 ವರ್ಷ, ಒಟ್ಟು 13 ವರ್ಷಗಳ ಕಾಲ ನಿಮಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲ. ಸೊ ಎಲ್ಲ ಮರೆತು ಹೋಗಿದೆ ನಿಮಗೆ. ಸೊ ಸುಖ, ಈ ಒಂದು ಸಿಂಹಾಸನ, ಅಧಿಕಾರ, ಇದ್ಯಾವುದು ಇಲ್ಲದೆ ನೀವು 13 ವರ್ಷಗಳ ಕಾಲ ಯಶಸ್ವಿಯಾಗಿ ನೀವು ಕಳೆದಿದ್ದೀರಾ ಅಂತಂದಮೇಲೆ ಇದು ನಿಮಗೆ ಅಭ್ಯಾಸ ಆಗಿ ಹೋಗಿದೆ. ಸೊ ಯು ಕಂಟಿನ್ಯೂ, ಅದೇ ರೀತಿ ನೀವು ಮುಂದಿನ ಜೀವನ ಕೂಡ ನಿಮ್ದು ಹಾಗೆ ಇರಲಿ. ಸೊ ರಾಜ್ಯ ಕೊಡೋಕ್ಕಾಗದೇ ಇಲ್ಲ. ಸೊ ನಾನು ದುರ್ಯೋಧನನ ವಿರುದ್ಧವಾಗಿ ನಾನು ಯಾವುದೇ ತೀರ್ಮಾನವನ್ನು ತಗೊಳ್ಳೋದಕ್ಕೆ ನಾನು ಅಶಕ್ತ. ಸೊ ಆದ್ದರಿಂದ ದುರ್ಯೋಧನನಿಗೆ ಕಂಪೇರ್ ಮಾಡಿದ್ರೆ ನೀವು ಅಷ್ಟು ಜನ ಪಾಂಡವರು, ನೀವು 5 ಜನಗಳು ಕೂಡ ಬಹಳ ಉದಾರಿಗಳು. ಸೊ ನಿಮ್ಮಲ್ಲಿ ತಾಳ್ಮೆ ಇದೆ, ಸಹನೆ ಇದೆ ಮತ್ತು ಉದಾರಿಗಳು. ನೀವು ಮತ್ತೊಬ್ಬರಿಗೆ ಏನಾದ್ರು ಬೇಕು ಅಂತಂದ್ರೆ ಅದನ್ನು ಕೈ ಎತ್ತಿ ಕೊಡುವಂತಹ ಉದಾರಿಗಳು, ಉದಾರವಾದ ಮನಸ್ಸು ಕೂಡ ನಿಮ್ಮಲ್ಲಿದೆ. ಸೊ ಇಟ್ ಈಸ್ ಪಾಸಿಬಲ್ ಫಾರ್ ಯು ಟು ಅಕ್ಸೆಪ್ಟ್ ದಿಸ್. ಸೊ ಇಂತಹ ಒಂದು ಮೂರ್ಖ ಸಂದೇಶವನ್ನು ಮಗನ ಮೇಲಿನ ಆ ಕೆಟ್ಟ ವ್ಯಾಮೋಹದಿಂದ, ಪುತ್ರ ವ್ಯಾಮೋಹಿ ಅಂತಲೇ ಹೇಳ್ತಾರೆ. ಸೊ ಧೃತರಾಷ್ಟ್ರ ಕುರುಡು ವ್ಯಾಮೋಹ ಅಂತ ಕೂಡ ಹೇಳ್ತಾರೆ ಹೀಗೆ. ಸೊ ನೀವು ಪಾಂಡವರೆಲ್ಲರೂ ಉದಾರಿಗಳು, ಒಳ್ಳೆ ಮನಸ್ಸಿನವರು, ನೀವೆಲ್ಲ ತುಂಬ ಒಳ್ಳೆಯವರು. ದುರ್ಯೋಧನನಿಗೆ ಕಂಪೇರ್ ಮಾಡಿದ್ರೆ ದುರ್ಯೋಧನ ಹಠಮಾರಿ, ಅವನು ಕೆಟ್ಟ ಮನುಷ್ಯ ಅವನು. ಬಟ್ ನೀವೆಲ್ಲ ಒಳ್ಳೆಯವರು. ಸಿ ದಿಸ್ ಈಸ್ ಹೌ ಹಿ ಈಸ್ ಟಾಕಿಂಗ್. ನೀವೆಲ್ಲ ತುಂಬ ಒಳ್ಳೆಯವರು, ಒಳ್ಳೆಯವರಾಗಿರೋದ್ರಿಂದ ನೀವು ಇದನ್ನು ಬಿಟ್ಕೊಟ್ಬಿಡ್ಬೋದು, ಅಂತಹ ಶಕ್ತಿ ನಿಮಗಿದೆ, ನೀವೆಲ್ಲ ಉದಾರಿಗಳು. ಸೊ ಇಟ್ ಈಸ್ ಪಾಸಿಬಲ್ ಫಾರ್ ಯು ಆಲ್ ದಿ 5 ಪಾಂಡವಾಸ್ ಆರ್ ಲೈಕ್ ದಟ್. ಆ ರೀತಿ ಮಾತನಾಡ್ತಾ ಇದ್ದೇನೆ ಧೃತರಾಷ್ಟ್ರ. ಸೊ ದುರ್ಯೋಧನನಂತೆ ನೀವು ಯಾರು ಕೂಡ ಹಠಮಾರಿಗಳಲ್ಲ. ಆದುದರಿಂದ ನೀವೇ ದೊಡ್ಡ ಮನಸ್ಸು ಮಾಡಿ ದುರ್ಯೋಧನನಿಗೆ ನಿಮ್ಮ ರಾಜ್ಯವನ್ನು ಬಿಟ್ಕೊಟ್ಬಿಡಿ, ನನಗೆ ಬೇಡ. ಸಿ ದಿಸ್ ಈಸ್ ಹೌ ಹಿ ಈಸ್ ಟಾಕಿಂಗ್. ಸೊ ನನಗೆ ಬೇಡ, ನನಗೆ ನಿಮ್ಮ ರಾಜ್ಯದ ಬಗ್ಗೆ, ಅಧಿಕಾರದ ಬಗ್ಗೆ, ಸಿಂಹಾಸನದ ಬಗ್ಗೆ ಎಲ್ಲಷ್ಟು ನನಗೆ ಆಸಕ್ತಿ ಇಲ್ಲ. ಇಟ್ ಈಸ್ ದುರ್ಯೋಧನ ಹಠಮಾರಿ, ಬಟ್ ನೀವು ಉದಾರಿಗಳು. ಅದರಿಂದ ನೀವೇ ಒಳ್ಳೆಯ ಮನಸ್ಸಿನಿಂದ, ಉದಾರ ಭಾವದಿಂದ ಸೊ ದುರ್ಯೋಧನನಿಗೆ ನಿಮ್ಮ ರಾಜ್ಯವನ್ನು, ಅಧಿಕಾರವನ್ನು, ಸಿಂಹಾಸನವನ್ನು ಎಲ್ಲವನ್ನ ಅವನಿಗೆ ಬಿಟ್ಕೊಟ್ಬಿಡಿ. ಇದು ಮಗ ಸರಿ ಇಲ್ಲ ಅನ್ನುವಂತಹದ್ದು ಧೃತರಾಷ್ಟ್ರನಿಗೆ ಗೊತ್ತು. ಬಹಳ ಹಠಮಾರಿ, ಕೆಟ್ಟ ಮನಸ್ಸಿನವನು, ಹಿ ಈಸ್ ಅಧರ್ಮಿ, ಇದೆಲ್ಲ ಧೃತರಾಷ್ಟ್ರನಿಗೆ ಗೊತ್ತು. ಬಟ್ ಎಂದೂ ಕೂಡ ಧೃತರಾಷ್ಟ್ರ ದುರ್ಯೋಧನ ಅಂಡ್ ಅದರ್ಸ್, ದುರ್ಯೋಧನಾದಿಗಳು, ಆಲ್ ದಿ ಕೌರವಾಸ್, ಅವ್ರು ಯಾರನ್ನು ತಿದ್ದುವಂತಹ ಪ್ರಯತ್ನ ಧೃತರಾಷ್ಟ್ರ ಎಂದೂ ಕೂಡ ಮಾಡಲಿಲ್ಲ. ಆಸ್ ಎ ಫಾದರ್
ಅವನು ಮಾಡಬೇಕಾಗಿತ್ತು, ಮಕ್ಕಳಿಗೆ ಬುದ್ಧಿ ಹೇಳಬೇಕಾಗಿತ್ತು. ಅವನು ಆ ಕೆಲಸವನ್ನು ಮಾಡಲಿಲ್ಲ. ಸೊ ಅವ್ರನ್ನ ಸರಿದಾರಿಗೆ ತರುವಂತಹ ಪ್ರಯತ್ನವನ್ನು ಮಾಡಲೇ ಇಲ್ಲ. ಆ್ಯಕ್ಚುಲಾಗಿ ಅವನು ಆ ಕೆಲಸ ಮಾಡಬೇಕಾಗಿತ್ತು, ಮಗನಿಗೆ ಬುದ್ಧಿವಾದ ಹೇಳಬೇಕಾಗಿತ್ತು. ನೋಡು, ಇಟ್ ಬಿಲಾಂಗ್ಸ್ ಟು ದಿ ಪಾಂಡವಾಸ್. ಏನೋ ದ್ಯೂತದಲ್ಲಿ ಅವರು ಸೋತಿದ್ರು, ಅದರ ಪ್ರಕಾರ 12 ವರ್ಷ, 1 ವರ್ಷ ಅಜ್ಞಾತವಾಸ ಎಲ್ಲ ಮುಗಿಸಿ ಆದಮೇಲೆ ಇಟ್ ಈಸ್ ಅವರ್ ಡ್ಯೂಟಿ, ವಿ ಹ್ಯಾವ್ ಟು ಹ್ಯಾಂಡ್ ಇಟ್ ಓವರ್. ಇದು ಅವರಿಗೆ ಹಿಂತಿರುಗಿಸಿ ನಾವು ಕೊಡಬೇಕು, ಇದು ನಮ್ಮ ಧರ್ಮ. ಈ ರೀತಿ ಮಕ್ಕಳಿಗೆ ಅವನು ಕನ್ವಿನ್ಸ್ ಮಾಡಲಿಲ್ಲ. ಅದರ ಬದಲು ದುರ್ಯೋಧನ ಹಠ ಮಾಡ್ತಾ ಇದ್ದಾನೆ. ಸೊ ಅವನ ಹಠಮಾರಿತನಕ್ಕೆ ವಿರುದ್ಧವಾಗಿ ಐ ಕೆನಾಟ್ ಟೇಕ್ ಡಿಸಿಷನ್, ಸೊ ನೀವೇ ಬಿಟ್ಕೊಟ್ಬಿಡಿ. ಸೊ ಈ ರೀತಿಯಲ್ಲಿ ಮಾತನಾಡ್ತಾ ಇದ್ದಾನೆ. ಮಕ್ಕಳನ್ನು ಸರಿದಾರಿಗೆ ತರುವಂತಹ ಪ್ರಯತ್ನವನ್ನು ಧೃತರಾಷ್ಟ್ರ ಮಾಡಲಿಲ್ಲ. ಸೊ ಇಂತಹ ಒಂದು ಸಂದೇಶ, ಇಟ್ ಈಸ್ ಬಿಕಾಸ್ ಆಫ್ ದಿ ಕುರುಡು ಪ್ರೇಮ. ಸೊ ಇಂತಹ ಒಂದು ಸಂದೇಶವನ್ನು ಪಾಂಡವರಿಗೆ ತಲುಪಿಸಿದ ಈ ಸಮಯದಲ್ಲಿ ಅಲ್ಲಿ ದೇರ್ ಈಸ್ ಕೃಷ್ಣ. ವಿರಾಟ ನಗರದಲ್ಲಿ ಇಂತಹ ಸಂದೇಶ ಬಂದಾಗ ಅಲ್ಲಿ ಪರಮಾತ್ಮ ಶ್ರೀಕೃಷ್ಣ ಅವನು ಉಪಸ್ಥಿತನಿರ್ತಾನೆ, ಅವನು ಅಲ್ಲೇ ಇರ್ತಾನೆ. ಅವನಿಗೆ ಗೊತ್ತಾಗುತ್ತೆ ಎಂತಹ ನೀಚತನದ ಉದ್ದೇಶವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಧೃತರಾಷ್ಟ್ರ ಎಷ್ಟು ಮೂರ್ಖ ಸಂದೇಶವನ್ನು ಇಲ್ಲಿಗೆ ಕಳಿಸಿದ್ದಾನೆ. ತನ್ನ ಮಕ್ಕಳಿಗೆ ಸರಿಯಾಗಿ ಬುದ್ಧಿವಾದ ಹೇಳಬೇಕು ಅನ್ನುವಂತಹದ್ದೇ ಅವನಿಗೆ ಗೊತ್ತಾಗ್ತಾ ಇಲ್ಲ. ಅದರ ಬದಲು ಅವರ ನೀಚತನವನ್ನೇ ಅವನು ಸಪೋರ್ಟ್ ಮಾಡ್ತಾ ಇದ್ದಾನೆ. ಸೊ ಕೃಷ್ಣ ಹಿ ಡಿಡ್ ನಾಟ್ ಕೀಪ್ ಕ್ವೈಟ್. ಯಾವಾಗ ಇಂತಹ ಒಂದು ಕೆಟ್ಟ ಸಂದೇಶ ಧೃತರಾಷ್ಟ್ರ ಅವರಿಗೆ ತಲುಪಿಸ್ತಾನೆ, ಆಗ ಅವನು ಅಲ್ಲೇ ರಿಪ್ಲೈ ಕೊಡ್ತಾನೆ ಕೃಷ್ಣ. ಸೊ ಯಾರಿಗೆ ಒಂದು ಹಿತವಚನ, ಒಂದು ಉಪದೇಶವನ್ನು ಮಾಡಬೇಕು ಅನ್ನುವಂತಹವ್ರು ಯಾರು ಇರ್ತಾರೆ, ಅವರು ನ್ಯಾಯವಾಗಿರಬೇಕು. ಈಗ ಧೃತರಾಷ್ಟ್ರ ಪಾಂಡವರಿಗೆ ಇಲ್ಲಿ ಒಂದು ನೀತಿಯನ್ನು ಬೋಧಿಸ್ತಾ ಇದ್ದಾನೆ, ಬಿಟ್ಕೊಟ್ಬಿಡಿ ಅಂತ. ಧೃತರಾಷ್ಟ್ರನಿಗೆ ಆ ಯೋಗ್ಯತೆನೇ ಇಲ್ಲ, ಅವನು ನ್ಯಾಯವಾಗಿ ಅವನಿಲ್ಲ. ಅವನೇ ನ್ಯಾಯವಾಗಿಲ್ಲ ಅಂತಂದ ಮೇಲೆ ಅವನು ಹೇಗೆ ನ್ಯಾಯವನ್ನು ತೀರ್ಮಾನ ಮಾಡೋದಕ್ಕೆ ಸಾಧ್ಯ. ಅದರಿಂದ ನಿನಗೆ ಆ ಯೋಗ್ಯತೆನೇ ಇಲ್ಲ ಅಂತ ನೇರವಾಗಿ ಧೃತರಾಷ್ಟ್ರನಿಗೆ ಒಂದು ಸಂದೇಶವನ್ನು ಮುಟ್ಟಿಸ್ತಾನೆ. ಧೃತರಾಷ್ಟ್ರ ಈ ರೀತಿ ಬುದ್ಧಿವಾದವನ್ನು ಹೇಳಿ ಕಳಿಸಿದ್ದಾನೆ ಅಂತಂದರೆ, ಮೊದಲಿಗೆ ಧೃತರಾಷ್ಟ್ರನಲ್ಲಿ ಒಂದು ನ್ಯಾಯ, ಧರ್ಮ ಅದೆಲ್ಲ ಇರಬೇಕು, ಅದೇ ಅವನಲ್ಲಿಲ್ಲ. ಸೊ ಧೃತರಾಷ್ಟ್ರನೇ ಒಂದು ರೀತಿಯಲ್ಲಿ ಹೀ ಈಸ್ ಅಧರ್ಮಿ, ಅವನು ನ್ಯಾಯವಾಗಿ ಯೋಚನೆ ಮಾಡ್ತಾ ಇಲ್ಲ, ಅದರಿಂದ ಅವನಿಗೆ ನ್ಯಾಯ ಹೇಳುವಂತಹ ಹಕ್ಕಿಲ್ಲ. ಇದನ್ನು ಧೃತರಾಷ್ಟ್ರ ತಿಳ್ಕೋಬೇಕು ಅನ್ನೋಂತಹ ಒಂದು ಕಠಿಣವಾದ ಸಂದೇಶವನ್ನು ಕೃಷ್ಣ ಕೂಡ ಕಳಿಸ್ಕೊಡ್ತಾನೆ. ಇನ್ಫ್ಯಾಕ್ಟ್ ಧೃತರಾಷ್ಟ್ರನ ಈ ಒಂದು ಸಂದೇಶವನ್ನು ತಂದಿದ್ದು ಸಂಜಯ. ಸೊ ದ ಸೇಮ್ ಸಂಜಯ ಈಸ್ ಎ ರಾಯಭಾರಿ. ಎಲ್ಲರ ಅಭಿಪ್ರಾಯವನ್ನು ಪಡೆದು ಅವನು ಪಾಂಡವರು ಕೂಡ ಒಂದು ಸಂದೇಶವನ್ನು ಕಳಿಸ್ತಾರೆ ಸಂಜಯನ ಮೂಲಕ. ಯುಧಿಷ್ಠಿರ ಹೇಳ್ತಾನೆ, ಧೃತರಾಷ್ಟ್ರ ನನ್ನ ದೊಡ್ಡಪ್ಪ, ತಂದೆಗೆ ಸಮಾನ. ಅವನು ನಮ್ಮನ್ನ ಮಕ್ಕಳಂತೆ ನೋಡಿದ್ದಿದ್ರೆ ನಾವು ಕೂಡ ಅವನನ್ನು ತಂದೆ ಅಂತ ನಾವು ಸ್ವೀಕರಿಸ್ತಾ ಇದ್ವಿ, ಅವನನ್ನು ದೊಡ್ಡಪ್ಪ ಅಂತ ನಾವು ಕರೀತಾ ಇದ್ವಿ. ಆದರೆ ಅವನು ನಮ್ಮನ್ನು ಮಕ್ಕಳಂತೆ ನೋಡಲಿಲ್ಲ. ಸೊ ಈ ರೀತಿ ಅವನು ಹೇಳಿದಾನೆ ಅಂತಂದ ಮೇಲೆ ನಾವು ಕೂಡ ಅವನಿಗೆ ಆ ಒಂದು ಪಿತೃಭಕ್ತಿಯನ್ನು ತೋರಿಸುವಂತಹ ಅವಶ್ಯಕತೆ ಇಲ್ಲ. ಅವನ ದೃಷ್ಟಿಯಲ್ಲಿ ನಾವು ಮಕ್ಕಳಲ್ಲ ಅಂತಂದ ಮೇಲೆ ನಾವು ಕೂಡ ಅವನಿಗೆ ಆ ಒಂದು ಪಿತೃಭಕ್ತಿಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಧೃತರಾಷ್ಟ್ರ ಮತ್ತು ಉಳಿದ ಪಾಂಡವರು ಸಂಜಯನ ಮೂಲಕ ಬಹಳ ಗಟ್ಟಿಯಾದ ನಿರ್ಧಾರವನ್ನು ತಗೊಂಡು ಆ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ ಸಂಜಯನ ಮೂಲಕ. ಸಂಜಯನಿಗೆ ಹೇಳ್ತಾರೆ, ಸೊ ಈ ಒಂದು ಸಂದೇಶವನ್ನು ನೀನು ಧೃತರಾಷ್ಟ್ರನಿಗೆ ಮುಟ್ಟಿಸು. ನಾವು ಪಾಂಡವರು 5 ಜನಗಳು ಕೂಡ ನಾವಿಲ್ಲಿ ಸಂಧಾನ
ಅಂತಂದರೆ ನ್ಯಾಯವಾಗಿ ತೀರ್ಮಾನ ಏನಾದ್ರು ತಗೋತೀನಿ ಅಂತಂದರೆ ನಾವು ಅದಕ್ಕೆ ಬದ್ಧ. ನ್ಯಾಯವಾಗಿ ನಮಗೆ ನಮ್ಮ ರಾಜ್ಯವನ್ನು, ಸಿಂಹಾಸನವನ್ನು ಹಿಂತಿರುಗಿಸಿ ಕೊಡಬೇಕು. ಸೊ ಅದನ್ನು ನ್ಯಾಯವಾಗಿ ಹಿಂತಿರುಗಿಸಿ ಕೊಡ್ತೀನಿ ಅಂತಂದರೆ ವಿ ಆರ್ ರೆಡಿ ಫಾರ್ ದಟ್. ದರ್ ಈಸ್ ನೋ ಗಲಾಟೆ. ವಿ ಆರ್ ರೆಡಿ ಟು ಅಕ್ಸೆಪ್ಟ್ ದಟ್. ಬಟ್ ನ್ಯಾಯ ಸೂತ್ರವನ್ನು ಮೀರಿ ಇದು ಕೊಡೋದಕ್ಕೆ ಆಗೋದಿಲ್ಲ ಅನ್ನೋದೇ ಆದರೆ ವಿ ಆರ್ ರೆಡಿ ಟು ಫೈಟ್. ಸೊ ನಾವು ಯುದ್ಧಕ್ಕೆ ರೆಡಿ ಇದ್ದೀವಿ. ನಾವು ಸಂಧಾನಕ್ಕೂ ಸಿದ್ಧ ಹಾಗೂ ಯುದ್ಧಕ್ಕೂ ಸಿದ್ಧ. ವಿ ಆರ್ ರೆಡಿ. ಸೊ ನಾವು ಯುದ್ಧಕ್ಕೆ ರೆಡಿ ಇದ್ದೀವಿ ಅನ್ನುವಂತಹ ಒಂದು ಸಂದೇಶವನ್ನು ಯುಧಿಷ್ಠಿರ ಸಂಜಯನ ಮೂಲಕ ಕಳಿಸ್ತಾ ಇದ್ದಾನೆ. ಸೊ ಪಾಂಡವರ ಸಂದೇಶ, ಪರಮಾತ್ಮ ಶ್ರೀಕೃಷ್ಣನ ಸಂದೇಶವನ್ನು ಹೊತ್ತು ಸಂಜಯ ಹಸ್ತಿನಾಪುರಕ್ಕೆ ಬರ್ತಾನೆ. ಹಸ್ತಿನಾಪುರಕ್ಕೆ ಬಂದಾಗ ಇಟ್ ವಾಸ್ ಲೇಟ್ ನೈಟ್, ರಾತ್ರಿಯಾಗಿರುತ್ತೆ. ಸೊ ಸಂಜಯ ಯಾವ ಸಂದೇಶವನ್ನು ಹೊತ್ತು ತರ್ತಾನೆ ಅಂತ ಹೇಳಿ ಧೃತರಾಷ್ಟ್ರ ಕಾಯ್ತಾ ಇರ್ತಾನೆ. ಯಾವ ಕ್ಷಣದಲ್ಲಿ ಸಂಜಯ ಬರ್ತಾನೆ ಅನ್ನುವಂತಹ ಒಂದು ಪ್ರತಿ ಕ್ಷಣವನ್ನು ಅವನು ನಿರೀಕ್ಷೆ ಮಾಡ್ತಾ ಇದ್ದಾನೆ. ಅವನ ನಿರೀಕ್ಷೆಯಂತೆ ನಡುರಾತ್ರಿಯಲ್ಲಿ ಸಂಜಯ ಸಂದೇಶವನ್ನು ಹೊತ್ತು ಬರ್ತಾನೆ. ಅಂಡ್ ಈ ಸಮಯದಲ್ಲಿ ಧೃತರಾಷ್ಟ್ರ ವಾಸ್ ವೆರಿ ಆಂಕ್ಷಿಯಸ್, ಕಾಯ್ತಾ ಇರ್ತಾನೆ. ಯಾಕೆಂತಂದರೆ ಅಲ್ಲಿ ಪಾಂಡವರು ತಗೊಳ್ಳುವಂತಹ ನಿರ್ಧಾರ, ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬೇಕಾದರೂ ಹೋಗಬಹುದು. ಯಾಕೆಂದರೆ ರಾಜ್ಯವನ್ನು ಕೊಡೋದಿಲ್ಲ ಅಂತ ಇವನು ಸಂದೇಶವನ್ನು ಕಳಿಸಿರೋದ್ರಿಂದ ಅಲ್ಲಿ ಪಾಂಡವರು ಯಾವ ರೀತಿಯ ಒಂದು ನಿರ್ಧಾರವನ್ನು ತಗೊಂಡಿರ್ತಾರೆ ಅನ್ನುವಂತಹ ಒಂದು ಕಾತುರತೆ ಧೃತರಾಷ್ಟ್ರನ ಮನಸ್ಸಿನಲ್ಲಿರುತ್ತೆ. ಅದರಿಂದ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬೇಕಾದರೂ ಹೋಗಬಹುದು. ಸೊ ಧೃತರಾಷ್ಟ್ರ ವಾಸ್ ಟೆನ್ಸ್ಡ್. ಸೊ ಉದ್ವೇಗದಿಂದ ಅರಮನೆಯಲ್ಲಿ ಸಂಜಯನಿಗಾಗಿ ಕಾಯ್ತಾ ಕೂತಿದ್ದಾನೆ. ಅಂಡ್ ಸಂಜಯ ಕಮ್ಸ್ ಬ್ಯಾಕ್. ಸೊ ನಡುರಾತ್ರಿಯಲ್ಲಿ ಸಂದೇಶವನ್ನು ಹೊತ್ತು ವಿರಾಟ ನಗರದಿಂದ ಸಂಜಯ ಹಿಂತಿರುಗಿ ಬಂದಿದ್ದಾನೆ. ಅವನಿಗಾಗಿ ಧೃತರಾಷ್ಟ್ರ ಕಾಯ್ತಾ ಇದ್ದಾನೆ. ಸೊ ಯಾವ ಒಂದು ಸಂದೇಶವನ್ನು ಈಗ ಸಂಜಯ ನನಗೆ ಹೇಳ್ತಾನೆ ಅನ್ನೋಂತಹದ್ದನ್ನು, ಆ ಒಂದು ಸಂದೇಶಕ್ಕಾಗಿ ಕಾಯ್ತಾ ಇರುವಂತಹ ಪರಿಸ್ಥಿತಿಯಲ್ಲಿ ಧೃತರಾಷ್ಟ್ರ ಇದ್ದಾನೆ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.